ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನು ಅದ್ಭುತಗಳನ್ನು ಪಡೆಯುವ ಬೀಗದ ಕೈ ಎಂಬ ವಿಷಯದಲ್ಲಿ ಇನ್ನೊಂದು ಸಂದೇಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ನನಗೆ ಬಹಳ ಸಂತೋಷ. ದೇವರು ನಮ್ಮೊಂದಿಗೆ ಮಾತಾಡೋದು ಬಹಳ ಸಂತೋಷವಾದ ವಿಷಯ, ಬಹಳ ಎಕ್ಸೈಟ್ಮೆಂಟ್ ಕೊಡುವಂಥ ವಿಷಯ. ಭೂಮಿ ಪರಲೋಕಗಳನ್ನು ಸೃಷ್ಟಿ ಮಾಡಿರೋ ದೇವರು ನಮ್ಮ ಜೊತೆ ಮಾತಾಡ್ತಾರೆ ಅಂದರೆ ಅದು ಸಂತೋಷ ಪಡೋ ವಿಷಯ. ಮಿನಿಸ್ಟ್ರಿಗಿಂತ, ಪ್ರೈಮ್ ಮಿನಿಸ್ಟ್ರಿಗಿಂತ, ಎಲ್ಲರಿಗಿಂತ ದೊಡ್ಡವರು ನಮ್ಮ ದೇವರು. ಅವರು ನಮ್ಮ ಜೊತೆ ಈ ಒಂದು ವಚನದ ಮೂಲಕ, ಈ ಒಂದು ಸಂದೇಶದ ಮೂಲಕ ಮಾತಾಡ್ತಾರೆ. ಅದ್ಭುತಗಳನ್ನು ಪಡ್ಕೊಳ್ಳೋದು ಏನು ಕಷ್ಟ ಅಲ್ಲ. ನೀವು ದೇವರ ವಚನ ಪ್ರಕಾರ ಓದಬೇಕಾದ್ರೆ ಕಷ್ಟ ಅಲ್ಲ ಅದ್ಭುತಗಳನ್ನ ಪಡ್ಕೊಳ್ಳೋದು. ದೇವರು ನಮಗೆ ಈಸಿ ಮಾಡಿಕೊಟ್ಟಿದ್ದಾರೆ. ಅದ್ಭುತ ಅಂತಂದರೆ ಯಾರಿಗೋ ಒಬ್ರಿಗೆ ನಡೆಯುತ್ತೆ, ಹಳೆ ಕಾಲದಲ್ಲಿ ನಡೀತು, ಯಾವಾಗೋ ಒಂದೊಂದು ಸರಿ ನಡೀತು. ಯಾರಿಗೋ ಮಾಡಿದ್ದಾರೆ ದೇವರು, ನನಗೆ ಮಾಡ್ತಾರಾ? ಅದೇ ಸಂಶಯ. ಅದೇ ಅದ್ಭುತಗಳನ್ನ ನಮ್ಮ ಲೈಫಲ್ಲಿ ಬ್ಲಾಕ್ ಮಾಡ್ತಾ ಇರೋದು. ನನಗೆ ಮಾಡ್ತಾರಾ ದೇವರು? ದೇವರು ಮಾಡೋದಕ್ಕೆ ಶಕ್ತನು ಆತನ ಕೈಲಾಗುತ್ತೆ, ನನಗೆ ಮಾಡ್ತಾರಾ? ಇಲ್ಲೇ ಅನೇಕರಿಗೆ ಸಂಶಯ ಇರೋದು. ನೋಡಿ, ಈ ಒಂದು ಸಂದೇಶಗಳನ್ನ ಕಂಟಿನ್ಯೂಸ್ ಆಗಿ ಕೇಳಿಸ್ಕೊಳ್ಳಿ. ಈ ಒಂದು ಸೀರೀಸ್ ಮುಗಿಸೋಷ್ಟೊದಕ್ಕೆ ಅದ್ಭುತಗಳು ಅಂತಂದರೆ ನೀವು ನಾನು ಹೇಳೋದನ್ನು ನೀವು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡಿ ಫಾಲೋ ಮಾಡ್ಕೊಳ್ಳೋರಾದರೆ ಅದ್ಭುತಗಳನ್ನ ಪಡ್ಕೊಳ್ತೀರಾ. ಆದರೆ ಒಂದೇ ಒಂದು ಮಾತ್ರ ದೇವರು ನಮ್ಮ ಕಡೆಯಿಂದ ಎದುರು ನೋಡೋದು, ದೇವರ ವಚನವನ್ನು ಕೇಳುವವರಾಗಿ ಮಾತ್ರ ಇರದೆ ಅವುಗಳನ್ನು ಮಾಡುವವರಾಗಿ ಇದ್ದರೆ ಅದ್ಭುತಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ. ಸೊ ಸಿದ್ಧವಾಗಿ ದೇವರ ವಚನನ ಕೇಳಿಸ್ಕೊಳ್ಳೋದಕ್ಕೆ ನಮ್ಮ ಹೃದಯ ಸಿದ್ಧಪಡಿಸ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ ದೇವ. ಅದ್ಭುತಗಳನ್ನು ಪಡೆಯುವ ಬೀಗದ ಕೈ ಎಂಬ ವಿಷಯದಲ್ಲಿ ನಾವು ಧ್ಯಾನ ಮಾಡುವಾಗ ಈ ಒಂದು ವಿಷಯದಲ್ಲಿ ನೀವು ನಮಗೆ ಬೋಧನೆ ಮಾಡಿಕೊಡಬೇಕಾಗಿ ಬೇಡ್ತೀನಿ ಕರ್ತನೆ. ತಿಳಿಯದ ವಿಷಯಗಳನ್ನು ನಮಗೆ ತಿಳಿಯಪಡಿಸ್ಬೇಕಾಗಿ ಬೇಡ್ತೀನಿ ದೇವ. ಯಾವ ರೀತಿ ನಿಮ್ಮ ಹತ್ರದಿಂದ ನಾವು ಅದ್ಭುತ ಪಡ್ಕೊಳ್ಳೋದು ಅಂತ ಹೇಳಿ ನಮಗೆ ಬೋಧನೆ ಮಾಡಿಕೊಡ್ಬೇಕಾಗಿ ಬೇಡ್ತೀನಿ ಕರ್ತನೆ. ಮತ್ತು ನಾವು ವಚನಗಳನ್ನು ಕೇಳಿಸಿಕೊಳ್ಳುವವರಾಗಿ ಮಾತ್ರ ಇರದೆ ಅದರಂತೆ ಮಾಡುವಂತೆ ನೀವು ನಮಗೆ ಸಹಾಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ನಮ್ಮೊಂದಿಗಿದ್ದು ನಿಮ್ಮ ವಚನಗಳನ್ನು ಬೋಧನೆ ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ. ಈ ಒಂದು ಸಂದೇಶದ ಮೂಲಕ ಅನೇಕ ನಿಮ್ಮ ಮಕ್ಕಳ ಕಣ್ಣು ತೆರೆಯುವಂತೆ ನೀವು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ನಿಮ್ಮ ಮಕ್ಕಳು ನಿಮ್ಮಿಂದ ಅದ್ಭುತಗಳನ್ನು ಪಡೆದುಕೊಂಡು ಅವರು ಆಶೀರ್ವಾದ ಹೊಂದಲಿ ಅಂತ ಹೇಳಿ ನಾನು ಅವ್ರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವಾದ ಮಾಡ್ತೀನಿ. ದೇವರೇ, ನಿಮ್ಮ ವಚನ ನಮ್ಮನ್ನು ಬಲಪಡಿಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ನಿಮ್ಮ ವಚನ ನಮಗೆ ಮಾರ್ಗಗಳನ್ನು ತೋರಿಸೋದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ನಮಗೆ ನೀವು ಬೋಧನೆ ಮಾಡಿ ಸಿದ್ಧಪಡಿಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ನಮ್ಮೊಂದಿಗಿದ್ದು ನಡೆಸ್ತೀರಾ, ನಿಮಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವು ವಾಕ್ಯದಲ್ಲಿ ಹೋಗುವುದಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ಸೇವೆಗೆ ಕಾಣಿಕೆ ಕಳಿಸ್ಬೇಕು ಅಂತ ಹೇಳಿ ಪವಿತ್ರಾತ್ಮ ಪ್ರೇರೇಪಣೆ ಮಾಡೋದಾದರೆ QR ಕೋಡ್ ಮೂಲಕ, ಬ್ಯಾಂಕ್ ಇನ್ಫಾರ್ಮೇಷನ್ ಮೂಲಕ ನಮ್ಮ ಸೇವೆಗೆ ಕಾಣಿಕೆ ಕಳಿಸಿ. ದೇವರು ನಿಮ್ಮನ್ನು ಅದಕ್ಕಾಗಿ ಆಶೀರ್ವಾದ ಮಾಡ್ತಾರೆ. ನೋಡಿ, ಇಲ್ಲಿ ಹಗ್ಗಾಯ ಪ್ರವಾದನೆಯ ಗ್ರಂಥ 2 ಅಧ್ಯಾಯ ಇರೋದು ಹಗ್ಗಾಯದಲ್ಲಿ. ಅದರಲ್ಲಿ 2ನೇ ವಚನ ನೋಡಿ, ಈ ರೀತಿಯಾಗಿ ಬರೆದಿದೆ: ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ. ಯಾರು ಹೇಳ್ತಾ ಇರೋದು? ಮನುಷ್ಯರ ವಾಯ್ಸ್ ಅಲ್ಲ, ಇದು ದೇವರು ಹೇಳ್ತಾ ಇರುವಂಥ ಮಾತು. ಸೊ ಯೆಹೋವನು ಇಂತೆನ್ನುತ್ತಾನೆ, ದೇವರು ಹೇಳ್ತಾ ಇರೋದು, ಮನುಷ್ಯರ ಮಾತಲ್ಲ ಇದು. ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ. ಅಂದರೆ ಕಾಣಿಕೆ ಕಳಿಸಿ ದೇವರ ರಾಜ್ಯಕ್ಕೆ ಕಾಣಿಕೆ ಕೊಡಿ ಅಂತ ಹೇಳಬೇಕಾದ್ರೆ ಎಷ್ಟೊಂದು ಜನ ಕೊಡೋದಿಲ್ಲ ಕಾಣಿಕೆ. ಯಾಕಂದರೆ ಇವಾಗಿಲ್ಲ, ನನ್ನ ಹತ್ರ ಇವಾಗಿಲ್ಲ, ನಾನು ಮನೆ ಕಟ್ಟಬೇಕು, ಅದಕ್ಕೋಸ್ಕರ ಎತ್ತಿಡಬೇಕು, ಬ್ಯಾಂಕ್ ಪೇಮೆಂಟ್ ಮಾಡಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಇದೆಲ್ಲ ಮಾಡಾದ್ಮೇಲೆ ದೇವರ ರಾಜ್ಯಕ್ಕೆ ಕೊಡ್ತೀನಿ ಅನ್ನೋರು ಅನೇಕ ಜನರಿದ್ದಾರೆ. ಆಲ್ರೆಡಿ ನೀವು ದೇವರ ರಾಜ್ಯಕ್ಕೆ ಮೊದಲು ಕೊಡೋದಾದರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆದರೆ ಅನೇಕರು ತಮ್ಮ ಪರ್ಸ್ನಲ್ ಲೈಫಲ್ಲಿ ಏನು ತೊಗೊಳ್ಬೇಕೋ ಅದರಲ್ಲಿ ಬಹಳ ಇಂಟ್ರೆಸ್ಟ್ ಆಗಿದ್ದಾರೆ. ನನಗೇನು ಬೇಕು, ನಾನೇನು ತೊಗೋಬೇಕು, ನಾನೇನು ಹೊದ್ಕೊಳ್ಬೇಕು. ದೇವರ ಆಲಯಕ್ಕೆ ಕೊಡ್ದಿರ, ದೇವರ ರಾಜ್ಯಕ್ಕೆ ಕೊಡ್ದಿರ ತಮಗೇನು ಬೇಕೋ ಮಾಡ್ಕೊಳ್ತಾ ಇದ್ದಾರೆ. ಇನ್ನೂ ಸಮಯ ಬಂದಿಲ್ಲ, ನಾನು ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ಆಮೇಲೆ ದೇವರು ಕೊಡ್ತೀನಿ ಅನ್ನೋರು ಎಷ್ಟೊಂದು ಜನ ಇದ್ದಾರೆ.
ನೋಡಿ, ಆ ರೀತಿ ನಮ್ಮ ಮೇಲೆ ಮಾತ್ರ ನಾವು ದುಡ್ಡನ್ನ ಖರ್ಚು ಮಾಡಿಕೊಂಡು ದೇವರ ರಾಜ್ಯಕ್ಕೆ ಕೊಟ್ಟಿಲ್ಲ ಅಂತಂದರೆ ಆ ಒಂದು ಸಂತೋಷ ಪೂರ್ತಿಯಾಗಿರೋದಿಲ್ಲ ಅಂತ ಹೇಳಿ ಅದೇ ಅಧ್ಯಾಯದಲ್ಲಿ 6ನೇ 7ನೇ ವಚನ ಬರೆದಿದೆ. ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ತಿನ್ನುವಿರಿ, ತೃಪ್ತಿಯಾಗದು. ಕುಡಿಯುತ್ತೀರಿ, ಆನಂದವಾಗದು. ಹೊದೆಯುತ್ತೀರಿ, ಬೆಚ್ಚಗಾಗದು. ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ಇದು ಆಗೋದು ದೇವರ ರಾಜ್ಯಕ್ಕೆ ಕೊಡ್ದಿರಾ ನಮಗೆ ಮಾತ್ರ ನಾವು ನಮ್ಮ ಮೇಲೆ ಮಾತ್ರ ನಾವು ಸ್ಪೆಂಡ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ ಅಂತ. ನೋಡಿ, ನಿಮಗೆ ಎಷ್ಟಾದರೂ ಐಶ್ವರ್ಯ ಬೇಕೋ ದೇವರು ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ನಿಮ್ಮ ಹತ್ರ ಐಶ್ವರ್ಯ ಇರೋದು, ಹಣ ಇರೋದು ದೇವ್ರಿಗೆ ತೊಂದರೆನೇ ಇಲ್ಲ. ಆದರೆ ದೇವ್ರ ಎದುರು ನೋಡೋದು ಫಸ್ಟು ಆತನನ್ನು ನೀವು ಪ್ರೀತಿ ಮಾಡಿ ಆತನ ರಾಜ್ಯಕ್ಕೆ ಕಾಣಿಕೆ ಕೊಡಿ. ಈ ರೀತಿ ನೀವು ದೇವರಿಗೆ ಮೊದಲು ಕೊಡುವಾಗ ನಿಮ್ಮ ನಾನು ಅಂತ ಹೇಳಿ ಫಸ್ಟ್ ಬರ್ದಿರ ದೇವರು ಅಂತ ಹೇಳಿ ನೀವು ಮೊದಲು ಕೊಡುವಾಗ ಆವಾಗ ಆಶೀರ್ವಾದಗಳನ್ನ ಹೊಂತೀರಾ. ಏನು ಇವಾಗ ನೀವು ನಿಮ್ಮ ಮೇಲೆ ಸ್ಪೆಂಡ್ ಮಾಡ್ತಾಯಿದ್ದೀರೋ ಅದಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡೋ ಥರ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಆಶೀರ್ವಾದಗಳು ಮಾಡ್ತಾರೆ ಹಣಕಾಸಿನ ವಿಷಯದಲ್ಲಿ. ಇದು ನಾನು ನುಡಿಯೋ ಮಾತಲ್ಲ, ದೇವರು ನುಡಿದಿರೋ ಮಾತು. ಸೊ ನಂಬಿ ವಿಶ್ವಾಸದಿಂದ ದೇವರ ರಾಜ್ಯಕ್ಕೆ ಕಾಣಿಕೆ ಕೊಡಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಸೊ ಈಗ ನಾವು ದೇವರ ವಚನಕ್ಕೆ ಹೋಗೋಣ. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 5 ವಚನಗಳು. 3ನೆಯ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿ ಇದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ಮರಿಯಳಿದ್ದಾಳೆ ಮದುವೆಯಲ್ಲಿ, ಯೇಸು ಕ್ರಿಸ್ತ ಅಲ್ಲಿದ್ದಾರೆ, ಆತನ ಶಿಷ್ಯರು ಇದ್ದಾರೆ. ಮದುವೆಗೆ ಕರೆದರು ಅಂತ ಇದೆ. ಯಾಕೆ ಇವ್ರನ್ನೆಲ್ಲ ಮದುವೆ ಕರೆದಿದ್ದಾರೆ ಅಂದರೆ, ನನ್ನ ಗೆಸ್ ಏನಂತಂದರೆ ಇದು ಮರಿಯಳ ಒಬ್ಬರ ರಿಲೇಟಿವ್ ಮ್ಯಾರೇಜ್ ಆಗಿರ್ಬೋದು. ಯಾಕೆಂದರೆ ಅಪರಿಚಿತರನ್ನ ಯಾರು ನಾವು ಮದುವೆಗೆ ಕರೆಯೋದಿಲ್ಲ ಅಲ್ವಾ. ಗೊತ್ತಿರೋರನ್ನ ಕರಿತೀವಿ, ರಿಲೇಟಿವ್ಸ್ನ ಕರಿತೀವಿ, ಇಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸ್ನ ಕರೆಯೋದು. ಯಾರಂದರೆ ಅವ್ರನ್ನ ರೋಡಲ್ಲಿ ಹೋಗೋರನ್ನ, ಗೊತ್ತಿಲ್ಲದೆ ಇರೋರನ್ನ ಮದುವೆಗೆ ಕರಿತೀರ್ವಾ? ಇಲ್ಲ ಅಲ್ವಾ. ಸೊ ಮರಿಯಳಿಗೆ ಯಾರೋ ಗೊತ್ತಿರೋರು, ಇಲ್ಲ ಅಂತಂದರೆ ಬಹಳ ಕ್ಲೋಸ್ ರಿಲೇಟಿವ್ಸ್ ಆಗಿರೋ ಒಂದು ಮ್ಯಾರೇಜ್ಗೆ ಯೇಸು ಕ್ರಿಸ್ತನನ್ನು ಆತನ ಶಿಷ್ಯರನ್ನು ಕೂಡ ಇನ್ವೈಟ್ ಮಾಡಿ ಕರೆದಿದ್ದಾರೆ. ಸೊ ಇದು ಸಿಚುವೇಷನಲ್ಲಿ ದ್ರಾಕ್ಷರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ ಅವರಲ್ಲಿ ದ್ರಾಕ್ಷರಸವಿಲ್ಲ ಎಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ನೋಡಿ, ಮರಿಯಳಿಗೆ ದೇವರು ಕೊಟ್ಟಿರುವಂಥ ಒಂದು ಪ್ರಕಟಣೆ ಇದು. ಆ ಸಮಯದಲ್ಲಿ ದ್ರಾಕ್ಷರಸವಿಲ್ಲ, ಆ ಒಂದು ಮದುವೆಯಲ್ಲಿ ದ್ರಾಕ್ಷರಸ ಇಲ್ಲ ಅಂತ ಹೇಳಿ ಮರಿಯಳು ಅದನ್ನು ತೊಗೊಂಡು ಬಂದು ಯೇಸು ಕ್ರಿಸ್ತನ ಹತ್ರ ಹೇಳ್ತಾ ಇದ್ದಾಳೆ. ಮರಿಯಳಿಗೆ ಯಾಕಪ್ಪ ಇದು? ಇದನ್ನು ಮರಿಯಳ ಇದು ಮರಿಯಳು ನೋಡಿ, ಅವ್ರ ರಿಲೇಟಿವ್ಸು ಅವಮಾನ ಹೊಂದಬಾರ್ದು, ಅಪಮಾನಕ್ಕೆ ಗುರಿಯಾಗಬಾರ್ದು, ಏನಾದರೂ ಸಹಾಯ ಮಾಡೋಣ ಅಂತ ಹೇಳಿ ಈ ಒಂದು ಪ್ರಾಬ್ಲಮ್ನ ದ್ರಾಕ್ಷರಸ ಇಲ್ಲ ಅನ್ನೋದನ್ನು ಯೇಸು ಕ್ರಿಸ್ತನ ಹತ್ರ ತಗೊಂಡು ಬರ್ತಾ ಇರೋದು. ಯಾಕೆ ಮರಿಯಳು ಈ ಒಂದು ಕೊರತೆನ ಯೇಸು ಕ್ರಿಸ್ತನ ಹತ್ರ ತೊಗೊಂಡು ಬರ್ತಾ ಇದ್ದಾಳೆ? ಯಾಕೆ ಬೇರೆ ಯಾರ ಹತ್ರನೂ ಹೋಗಿಲ್ಲ ಮರಿಯಳು? ಇವಾಗ ನಮ್ಮ ಲೈಫಲ್ಲಿ ಒಂದು ಕೊರತೆ ಇದೆ ಅಂತ ಅಂದ್ಕೊಳ್ಳಿ, ಒಂದು ಸಾಲ್ದಿರ ಬಂತು, ಒಂದು ಇಲ್ಲ, ನಾವು ಯಾರ ಹತ್ರ ಹೋಗ್ತೀವಿ? ನಾನು ಎಷ್ಟು ಜನ ನನ್ನ ಹತ್ರ ಇಲ್ಲ ಅಂತ ಹೇಳಿ ಫಸ್ಟು ಆ ಒಂದು ಕೊರತೆನ ದೇವ್ರ ಹತ್ರ ತೊಗೊಂಡು ಬರ್ತೀವಿ. ಕೊರತೆ ಒಂದು ಇದೆ ಅಂತ ಹೇಳಿದ್ರೆ, ತೊಂದರೆ ಇದೆ ಅಂತ ಹೇಳಿದ್ರೆ ಮೊದಲು ಯಾರಪ್ಪ ನನಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಶಾರೀರದಲ್ಲಿ ಮನುಷ್ಯರನ್ನ ಹುಡುಕ್ತೀವಿ. ಇವ್ರು ನಂಗೆ ಸಹಾಯ ಮಾಡ್ತಾರಾ? ಅವ್ರ ಹತ್ರ ಇದೆಯಾ ದುಡ್ಡು ನನಗೆ ಕೊಡೋದಕ್ಕೆ? ಈ ಮನುಷ್ಯನ ಕೈಲಾಗುತ್ತಾ? ಇವ್ರು ಸಹಾಯ ಮಾಡ್ತಾರಾ ಅಂತ ಹೇಳಿ ಮನುಷ್ಯರನ್ನ ಎದುರು ನೋಡ್ತೀವಿ. ಆದರೆ ಕೆಲವರು ಮನುಷ್ಯರು ನಮಗೆ ಸಹಾಯ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವಾಗ ನೋಡಿ, ಯೇಸು ಕ್ರಿಸ್ತನ ಹತ್ರ ಯಾಕೆ ಮರಿಯಳು ಬರ್ತಾ ಇರೋದು? ಬೇರೆ ಯಾರ ಹತ್ರ ಆದರೂ ಹೋಗ್ಬೋದಾಗಿತ್ತಲ್ಲ ಮರಿಯಳು ಕೇಳೋದಕ್ಕೆ. ಯೇಸು ಕ್ರಿಸ್ತನ ಹತ್ರನೇ ಬರೋದಕ್ಕೆ ಒಂದು ಕಾರಣ ಇದೆ. ಯಾಕೆಂತಂದರೆ ಆಕೆಗೆ ಯೇಸು ಕ್ರಿಸ್ತನ ಮೇಲೆ ಒಂದು ಕಾನ್ಫಿಡೆನ್ಸ್. ಯಾಕೆಂದರೆ ಇದಕ್ಕಿಂತ ಮುಂಚೆ ಯೇಸು ಕ್ರಿಸ್ತ ತನ್ನ ಲೈಫಲ್ಲಿ, ತನ್ನ ಜೀವನಕ್ಕೆ, ತನ್ನ ಕುಟುಂಬಕ್ಕೆ ಬೇಕಾದ ಒಂದು ಎಲ್ಲವನ್ನು ಒದಗಿಸ್ಕೊಟ್ಟಿದ್ದಾರೆ. ನೋಡಿ, ಯೇಸು ಕ್ರಿಸ್ತ ಕುಟುಂಬದಲ್ಲಿ ಮೊದಲನೆಯ ಮಗ ಮರಿಯಳಿಗೆ.
ಆದರೆ ಕನ್ಯಾಸ್ತ್ರೀಯಿಂದ ಹುಟ್ಟು ಬಂದಿರೋ ಮಗ ಯೋಸೆಫನ ಮಗ ಅಲ್ಲ. ಮರಿಯಳಿಗೆ ಯೇಸು ಕ್ರಿಸ್ತ ಮೊದಲನೆಯ ಮಗ. ಹಿಸ್ಟ್ರಿ ಹೇಳುತ್ತೆ, ಯೇಸು ಕ್ರಿಸ್ತ 17 ವರ್ಷ ಇರಬೇಕಾದ್ರೆ ಯೋಸೆಫ ಅಂದರೆ ಮರಿಯಳ ಗಂಡ ತೀರ್ಕೊಂಡ್ರು ಅಂತ ಹೇಳಿ ಹಿಸ್ಟ್ರಿಲಿ ಬರೆದಿದೆ. ಸೊ ಇವಾಗ 17 ವರ್ಷ ಆಗಿದ್ದಾಗ ಯೇಸು ಕ್ರಿಸ್ತ ತಂದೆನ ಕಳ್ಕೊಂಡಿದ್ದಾರೆ. ಶಾರೀರಿಕ ತಂದೆ ಅಲ್ಲ, ಮರಿಯಳ ಗಂಡ. ಸೊ ಇವಾಗ ಮೊದಲನೆಯ ಮಗ ಆಗಿರೋದ್ರಿಂದ ಕುಟುಂಬದ ಜವಾಬ್ದಾರಿ ಇವಾಗ ಯೇಸು ಕ್ರಿಸ್ತನ ಮೇಲಿದೆ, ಮನೆಗೆ ಏನು ಬೇಕೋ ನೋಡ್ಕೊಳ್ಳೋದಕ್ಕೆ. ಸೊ ಯೇಸು ಕ್ರಿಸ್ತನ ಬಗ್ಗೆ ನಮ್ಗೆ ಗೊತ್ತಲ್ವ, ಅವರು ತಮ್ಮ ಜೀವನನ ದೇವರ ವಚನದಲ್ಲಿ, ಜ್ಞಾನದಲ್ಲಿಯೂ, ಬುದ್ಧಿಯಲ್ಲಿಯೂ, ದೇವರ ದಯೆಯಲ್ಲಿಯೂ ಬೆಳೆದನು, ಅಭಿವೃದ್ಧಿ ಹೊಂದಿದನು ಅಂತ ಹೇಳಿ ವಚನ ಬರೆದಿದೆ. ಸೊ ಈ ಒಂದು ಜವಾಬ್ದಾರಿ ಯೇಸು ಕ್ರಿಸ್ತ ತಗೊಂಡು ತನ್ನ ಜೀವನಕ್ಕೆ, ತನ್ನ ಕುಟುಂಬಕ್ಕೆ ಏನು ಬೇಕೋ ಒದಗಿಸ್ಕೊಟ್ರು. ಈ ಒಂದು ಜವಾಬ್ದಾರಿ ಯೇಸು ಕ್ರಿಸ್ತ ನೆರವೇರಿಸಿದ್ದಾರೆ. ಅದಕ್ಕೆ ಶಿಲುಬೆ ಮೇಲೆ ಕೂಡ ಯೇಸು ಕ್ರಿಸ್ತ ಹೇಳೋದು, ಯೋಹಾನನೇ, ನನ್ನ ಅಮ್ಮನ ನಿನ್ನ ಹತ್ರ ಬಿಟ್ಟು ಹೋಗ್ತೀನಿ, ಇನ್ಮೇಲೆ ನನ್ನ ಅಮ್ಮನನ್ನು ನೋಡ್ಕೋ ಅಂತ ಹೇಳಿ ಆ ಒಂದು ಪ್ರೀತಿಯ ಶಿಷ್ಯನ ಕೈಗೆ ಮರಿಯಳನ್ನ ಒಪ್ಪಿಸ್ಕೊಡ್ತಾ ಇದ್ದಾರೆ. ಅದು ತೋರಿಸ್ತಾ ಇರೋದು ದೇವರು ಜವಾಬ್ದಾರಿ ಇಟ್ಕೊಂಡಿದ್ರು, ಆ ಯೇಸು ಕ್ರಿಸ್ತ ಜವಾಬ್ದಾರಿ ತಗೊಂಡಿದ್ರು ಅಂತ. ಸೊ ಈ ಒಂದು ಎಕ್ಸ್ಪೀರಿಯನ್ಸಿಂದಾನೇ ಮರಿಯಳಿಗೆ ಗೊತ್ತು, ಯೇಸು ಕ್ರಿಸ್ತ ಈ ಒಂದು ವಿಷಯದಲ್ಲಿ ಅದ್ಭುತ ಮಾಡ್ತಾರೆ. ನೋಡಿ, ಯಹೂದ್ಯರಿಗೆ ಅದ್ಭುತ ಅನ್ನೋದು ಸ್ಟ್ರೇಂಜ್ ಕಾನ್ಸೆಪ್ಟ್ ಅಲ್ಲ. ಅದ್ಭುತ ಅಂದರೆ ಏನು ಅದ್ಭುತ ಅಂತ ಹೇಳಿ ಒಂದು ತಿಳಿಯದ ಜನಾಂಗ ಅಲ್ಲ. ಅದ್ಭುತ ಅಂದರೆ ಬಹಳ ಫೆಮಿಲಿಯರ್ ಆಗಿರೋ ಜನ ಯಹೂದ್ಯರು. ಯಾಕೆ ಗೊತ್ತಾ, ಅವರು ಮೊದಲನೇ 5 ಪುಸ್ತಕಗಳು ನಾವು ಬೈಬಲಲ್ಲಿ ಓದಿದ್ರೆ ಅನೇಕ ಅದ್ಭುತಗಳು ಬರೆದಿದೆ. ದೇವರು ಮನುಷ್ಯರ ಮೇಲೆ ಇಟ್ಟಂಥ ಆಶೀರ್ವಾದಗಳು ಬರೆದಿದೆ. ಯಹೂದ್ಯರು ಅದನ್ನು ಸಂಪೂರ್ಣವಾಗಿ ನಂಬ್ತಾರೆ, ಯಾವುದೇ ಒಂದು ಸಂಶಯ ಇಲ್ಲದೆ ನಂಬ್ತಾರೆ ಸಂಪೂರ್ಣವಾಗಿ. ದೇವರು ನಾನು ಐಶ್ವರ್ಯನಂತನಾಗಿ ಇರೋದಕ್ಕೆ ಇಷ್ಟ ದೇವ್ರಿಗೆ, ಇದು ದೇವರ ಚಿತ್ತ. ಮತ್ತು ಅದ್ಭುತಗಳು ಎಷ್ಟೊಂದು ಬರೆದಿದೆ ಹಳೆ ಒಡಂಬಡಿಕೆಯಲ್ಲಿ. ಮೊದಲನೇ 5 ಪುಸ್ತಕಗಳಲ್ಲಿ ಮಾತ್ರ ಬೇಕಾದ್ರೆ ತಗೊಳ್ಳಿ, ಅನೇಕ ಅದ್ಭುತಗಳಿದೆ ದೇವರು ಮಾಡಿರೋದು. ಸೊ ಯಹೂದ್ಯರು ನಂಬಿದ ದೇವರು ಯಾರು ಅಂತಂದರೆ ಅದ್ಭುತಗಳ ದೇವರು. ಅದಕ್ಕೆ ಅವ್ರಿಗೆ ಅದ್ಭುತಗಳು ಅಂತಂದರೆ ಅವರೇನು ನಡೀದೇ ಇರೋ ವಿಷಯ ಅಂತ ಅಂದ್ಕೊಳ್ಳಲ್ಲ. ಅವ್ರು ಎದುರು ನೋಡ್ತಾರೆ, ದೇವರು ನನಗೆ ಅದ್ಭುತ ಮಾಡ್ತಾರೆ ಅಂತ. ಸೊ ಮರಿಯಳು ಯೇಸು ಕ್ರಿಸ್ತನ ಹತ್ರ ಬಂದಿರೋ ರೀಸನ್ನು ಏನಕ್ಕೆ ಅಂತಂದರೆ, ಈ ವಿಷಯದಲ್ಲಿ ಯೇಸು ಕ್ರಿಸ್ತ ಇದಕ್ಕೆ ಒಂದು ದಾರಿ ತೋರಿಸ್ತಾರೆ. ಯೇಸು ಕ್ರಿಸ್ತನ ಕೈಲಿ ಇದು ಆಗುತ್ತೆ, ನೆರವೇರಿಸ್ತಾರೆ, ಕೊರತೆನ ನೀಗಿಸ್ತಾರೆ, ಒಂದು ಅದ್ಭುತ ಮಾಡ್ತಾರೆ ಅಂತಲೇ ಹೇಳಿ ಮರಿಯಳು ಯೇಸು ಕ್ರಿಸ್ತನ ಹತ್ರ ಬಂದಿದ್ದು. ಇವಾಗ ನಾವು ಕೂಡ ನಾವು ಯಾರ ಹತ್ರ ಹೋಗ್ತೀವಿ ಅಂತ ಅಂದರೆ, ಈ ಒಂದು ಮನುಷ್ಯ ನನಗೆ ಸಹಾಯ ಮಾಡೋದಕ್ಕೆ ಶಕ್ತನು. ಈ ಒಂದು ಮನುಷ್ಯನ ಹತ್ರ ದುಡ್ಡಿದ್ರೇ ನಾವು ಅದಕ್ಕೆ ಸಹಾಯ ಕೇಳಕ್ಕೆ ಹೋಗೋದು. ಯಾರಾದರೂ ನಿಮಗೆ ಒಂದು ಲಕ್ಷ ಏನಾದರೂ ಬೇಕು ಅಂತಂದರೆ ಏನು ಇಲ್ಲದೇ ಇರೋರ ಹತ್ರ ಹೋಗಿ ಕೇಳ್ತೀರಾ? ಇವನ ಹತ್ರ 1 ಲಕ್ಷ ಇಲ್ಲ ಅಂತ ಗೊತ್ತು, ಆದರೂ ಹೋಗಿ ಅವ್ರ ಹತ್ರ 1 ಲಕ್ಷ ಕೊಡು ಅಂತ ಹೇಳಿ ಕೇಳ್ತೀರಾ? ನಾನು ಹೇಳೋದು, ಅವಶ್ಯಕತೆ ಇದ್ದರೆ ಹೋಗಲ್ಲ ನೀವು ಅವ್ರ ಹತ್ರ ಕೇಳೋದಕ್ಕೆ. ಯಾಕೆ ಅಂದರೆ ಅವ್ರ ಹತ್ರ ಇಲ್ಲ, ಅವ್ರ ಹತ್ರ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಹೋಗೋದಿಲ್ಲ ಆ ಒಂದು ಮನುಷ್ಯನ ಹತ್ರ. ಮರಿಯಳು ಏನಕ್ಕೆ ಯೇಸು ಕ್ರಿಸ್ತನ ಹತ್ರ ಬಂದರು ಅಂದರೆ, ಯೇಸು ಕ್ರಿಸ್ತನಿಗೆ ಇದು ಮಾಡುವುದಕ್ಕೆ ಸಾಧ್ಯ. ಈ ಒಂದು ಇಂಟೆನ್ಷನಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಬರಬೇಕು ಪ್ರೇಯರ್ ಮಾಡಬೇಕಾದ್ರೆ. ಓಕೆ, ನಾನು ನನ್ನ ವಿಷಯದಲ್ಲಿ ದೇವರ ಹತ್ರ ಸಹಾಯ ಕೇಳಕ್ಕೆ ಹೋಗ್ತಾಯಿದ್ದೀನಿ, ದೇವರು ನನಗೆ ಸಹಾಯ ಮಾಡುವುದಕ್ಕೆ ಶಕ್ತನು. ಆಗುತ್ತೆ ದೇವರಿಗೆ ನಿಮಗೆ ಸಹಾಯ ಮಾಡುವುದಕ್ಕೆ. ಈ ಒಂದು ಇಂಟೆನ್ಷನಲ್ಲಿ, ಈ ಒಂದು ನಂಬಿಕೆಯಲ್ಲಿ, ಈ ಒಂದು ದೃಢ ವಿಶ್ವಾಸದಲ್ಲಿ ದೇವರ ಸನ್ನಿಧಾನಕ್ಕೆ ಬನ್ನಿರಿ. ನಿಮ್ಮ ಕೊರತೆಗಳನ್ನು, ನಿಮ್ಮ ತೊಂದರೆಗಳನ್ನು ದೇವರ ಹತ್ರ ತಗೊಂಡು ಬನ್ನಿ. ಯಾಕೆಂದರೆ ಆತನು ನಿಮ್ಮ ಕೊರತೆಯನ್ನು ನೀಗಿಸುವುದಕ್ಕೆ ಶಕ್ತನು. ಯಾವುದು ದೇವರಿಗೆ ಸ್ಟಾಪ್ ಮಾಡಲ್ಲ. ಏನಾದರೂ ಹೇಳೋಕ್ಕಾಗುತ್ತಾ ದೇವ್ರ ಕೈಲಿ ಇದು ಆಗಲ್ಲ ಅಂತ? ಇವಾಗ ನಿಮಗೊಂದು ಕೊರತೆ ಇದೆ, ಆ ಕೊರತೆನ ನೀಗಿಸೋದಕ್ಕೆ ದೇವ್ರ ಕೈಲಿ ಆಗೋದಿಲ್ವಾ? ಇಲ್ಲ ದೇವ್ರ ಕೈಲಾಗುತ್ತೆ ನನಗೆ ಮಾಡೋದಿಲ್ಲ ಅಂತ ಹೇಳಿ ಅನ್ಕೊತೀರಾ? ಅದು ಸೈತಾನ ತೊಗೊಂಡು ಬರುವಂಥ ಸಂಶಯ. ದೇವರು ಮಾಡುವುದಕ್ಕೆ ಶಕ್ತನು, ಆದರೆ ನನಗೆ ಮಾಡ್ತಾರಾ? ನನ್ನನ್ನು ದೇವರು ಅಷ್ಟು ಶ್ರೇಷ್ಠ ಅಂತ ಹೇಳಿ ಎಣಿಸ್ತಾರಾ? ಓಕೆ, ನಾನೇನು ಮಾಡಿದ್ದೀನಿ ದೇವ್ರಿಗೋಸ್ಕರ, ದೇವರು ನನಗೆ ಅದ್ಭುತ ಮಾಡೋದಕ್ಕೆ ಅಂತ? ನೋಡಿ, ದೇವರ ಅದ್ಭುತ ಮಾಡಬೇಕು ಅಂತಂದರೆ ನಿಮ್ಮನ್ನು ನೀವು ಸೂಪರಾಗಿ ಕ್ವಾಲಿಫೈ ಮಾಡ್ಕೊಳ್ಬೇಕಾಗಿಲ್ಲ. ನಾನು ಚೆನ್ನಾಗಿ ಪರಿಶುದ್ಧಲಾಗಿ ಚೆನ್ನಾಗಿ ದೇವರ ಹತ್ರ ಎಲ್ಲ
ವಚನಗಳನ್ನ ನಡ್ಕೊಂಡು ಆಮೇಲೆ ಅದ್ಭುತ ಕೇಳ್ತೀನಿ ಅಂತಂದರೆ ನೀವು ಲೈಫ್ ಲಾಂಗ್ ಕಾಯ್ಕೊಂಡಿರಬೇಕು ಅದ್ಭುತ ನಡಿಬೇಕು ಅಂತಂದರೆ. ಆದರೆ ಅದ್ಭುತಗಳು ನಡೆಯೋದು ನೀವು ಮಾಡೋ ಒಳ್ಳೆ ಕಾರ್ಯಗಳಿಂದ ಅಲ್ಲ, ನೀವು ಯೇಸು ಕ್ರಿಸ್ತನನ್ನು ನಂಬೋದ್ರಿಂದ. ನೋಡಿ, ಶಿಲುಬೆ ಮೇಲೆ ಯೇಸು ಕ್ರಿಸ್ತ ನಮಗೋಸ್ಕರ ಸತ್ತಿ ನಮ್ಮ ಪಾಪಗಳಿಗೋಸ್ಕರ ಪರಿಹಾರ ಮಾಡಿದಾಗ ಆತನ ನೀತಿವಂತಿಕೆಯನ್ನು ನಮಗೆ ಕೊಟ್ಟರು. ಕ್ರಿಸ್ತ ಯೇಸುವಿನ ರಕ್ತದ ಮೂಲಕ ನಾವು ಆಲ್ರೆಡಿ ನೀತಿವಂತರಾಗಿದ್ದೀವಿ. ನೋಡಿ, ಈ ಒಂದು ನೀತಿವಂತರು ಅನ್ನೋ ವಿಷಯದಲ್ಲಿ ನಾನೊಂದು ಕೆಲವು ವಿಷಯಗಳು ಹೇಳ್ತೀನಿ, ಅದು ಮೈಂಡಲ್ಲಿ ಇಟ್ಕೊಳ್ಳಿ. ಇದು ನಿಮಗೆ ಕಾನ್ಫಿಡೆನ್ಸ್ ತೊಗೊಂಡು ಬರುತ್ತೆ ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡಿ ನಿಮ್ಮ ಅದ್ಭುತಗಳನ್ನ ನೀವು ಪಡ್ಕೊಳ್ಳೋದಕ್ಕೆ. ಇವಾಗ ನೋಡಿ, ನಾವು ದೇವರ ಹತ್ರ ಬರಬೇಕಾದ್ರೆ ನಾನು ಒಳ್ಳೆ ಕಾರ್ಯಗಳು ಮಾಡಿದ್ದೀನಿ, ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಹೇಳಿ ಬರೋರು ದೇವರ ಹತ್ರ ಅದ್ಭುತಗಳು ಪಡ್ಕೊಳ್ಳೋದಿಲ್ಲ. ಅದೇ ಗಲಾತ್ಯದಲ್ಲಿ ಬರೆದಿರೋದು ಪೌಲ, ನೀವು ನೇಮನಿಷ್ಠೆಗಳಿಂದ ಸಿದ್ಧಿಗೆ ಬರ್ತೀರಾ. ಸ್ಟಾರ್ಟಿಂಗಲ್ಲಿ ಯೇಸು ಕ್ರಿಸ್ತನನ್ನು ನಂಬುವಾಗ ನಂಬಿಕೆಯಿಂದ ಅರಿಕೆ ಮಾಡಿ ಯೇಸು ಕ್ರಿಸ್ತನನ್ನು ಒಪ್ಕೊತೀವಿ, ಹೃದಯದಿಂದ ನಂಬ್ತೀವಿ, ಬಾಯಿಂದ ಅರಿಕೆ ಮಾಡ್ತೀವಿ. ಇಮ್ಮಿಡಿಯೇಟಾಗಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ದೇವರು ನಮ್ಮನ್ನು ನೀತಿವಂತರು ಅಂತ ಹೇಳಿ ಆಲ್ರೆಡಿ ಆ ಒಂದು ಸ್ಟೇಟಸ್, ಆ ಒಂದು ಜಾಗ ಕೊಟ್ಬಿಟ್ಟಿದ್ದಾರೆ. ನಾವು ಈ ಒಂದು ನಂಬಿಕೆಯಲ್ಲಿ ಯೇಸು ಕ್ರಿಸ್ತನನ್ನು ಒಪ್ಕೊಳ್ಳುವಾಗ ದೇವರು ನಮ್ಮನ್ನು ನೀತಿವಂತರು ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಯಾಕೆ ದೇವರು ನಮ್ಮನ್ನು ನೀತಿವಂತರು ಅಂತ ಹೇಳಿ ಡಿಕ್ಲೇರ್ ಮಾಡೋದು? ಒಳ್ಳೆ ಕಾರ್ಯಗಳ ಮೂಲಕನಾ? ನಾನೆಲ್ಲ ಕರೆಕ್ಟಾಗಿ ನಡ್ಕೊಂಡೆ, ನೇಮನಿಷ್ಠೆಗಳನ್ನ ಪಾಲಿಸ್ದೆ, ಒಂದು ಆಜ್ಞೆನೂ ಮೀರಿಲ್ಲ ಅಂತನಾ? ಇಲ್ಲ, ಯೇಸು ಕ್ರಿಸ್ತನ ನಂಬಿರೋದ್ರಿಂದ ನಾವು ನೀತಿವಂತರಾಗೋದು. ಮತ್ತು ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಇವಾಗ ಒಬ್ಬ ಮನುಷ್ಯನ ನೋಡ್ತೀರಾ, 50 ವರ್ಷಗಳಿಂದ ಆತನು ದೇವ್ರ ಸೇವೆ ಮಾಡ್ತಾಯಿದ್ದಾರೆ, ಅದ್ಭುತಗಳನ್ನ ಮಾಡ್ತಾಯಿದ್ದಾರೆ ಯೇಸು ಕ್ರಿಸ್ತನ ನಾಮದಲ್ಲಿ. 50 ವರ್ಷಗಳಿಂದ ಅವರು ವಿಶ್ವಾಸಿ, ಅವ್ರನ್ನ ದೇವರು ನೀತಿವಂತರು ಅಂತಲೇ ಹೇಳೋದು. ಆದರೆ ಮೊನ್ನೆ ಒಂದು 2 ದಿವಸ 1 ದಿವಸ ಆಯಿತು ಅಂತಲೇ ಇಟ್ಕೊಳ್ಳಿ, ಹೊಸದಾಗಿ ಹುಟ್ಟಿರುವಂಥ ವಿಶ್ವಾಸಿ, ಅವ್ರನ್ನೂ ಕೂಡ ದೇವರು ನೀತಿವಂತರು ಅಂತಲೇ ಡಿಕ್ಲೇರ್ ಮಾಡೋದು. ಸೊ ಇವಾಗ ಹೊಸದಾಗಿ ಹುಟ್ಟಿರೋ ಮನುಷ್ಯ 2 ದಿವಸದಲ್ಲಿ ಮಾತ್ರ ಮುಂಚೆನೇ ಅವರು ರಕ್ಷಣೆ ಹೊಂದಿದ್ದಾರೆ, ಅವರು ನೀತಿವಂತರು. 50 ವರ್ಷಗಳಿಂದ ದೇವರಿಗೆ ನಂಬಿಗಸ್ತರಾಗಿ ಸೇವೆ ಮಾಡ್ತಾರೋರು ಅವ್ರನ್ನೂ ನೀತಿವಂತರು ಅಂತ ಹೇಳಿ ದೇವರು ಹೇಳ್ತಾರೆ. ಸೊ ಇವಾಗ ಈ ಹೊಸದಾಗಿ ಹುಟ್ಟಿರೋ ಮನುಷ್ಯ ನೀತಿವಂತಿಕೆ ಕಮ್ಮಿ, 50 ವರ್ಷದಿಂದ ಸೇವೆ ಮಾಡ್ತಾ ಇರೋದು ಅವರು ಹೆಚ್ಚಾಗಿ ನೀತಿವಂತರ? ಇಲ್ಲ. ನೀತಿವಂತರು ಅನ್ನೋದನ್ನು ದೇವರು ನಮಗೆ ಕೊಟ್ಟಿರೋ ಸ್ಟೇಟಸ್ಸು, ಇದರಲ್ಲಿ ಯಾರೂ ಬೆಳೆಯೋದಿಲ್ಲ. ಇದು ಅದೇ ಜಾಗದಲ್ಲಿ ಒಂದೇ ಥರ ಇರುತ್ತೆ. ನೀತಿವಂತರು ಅನ್ನೋದು ಒಂದು ಸ್ಟೇಟ್, ಅದೇ ಒಂದು ಸ್ಥಾನದಲ್ಲಿ ಇರ್ತೀವಿ. ಏನು ಗೊತ್ತಾ ಆ ಸ್ಥಾನ? ದೇವರ ಮುಂದೆ ಬೋಲ್ಡಾಗಿ ಬಂದು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡಿ ಅಂತ ಕೇಳುವಂಥ ಸ್ಟೇಟಸ್ನ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮಗೆ ಕೊಟ್ಟಿರೋದು. ನಮ್ಮ ಕಾರ್ಯಗಳಿಂದ ನಾವು ದೇವ್ರ ಮುಂದೆ ಧೈರ್ಯವಾಗಿ ಬರೋದಕ್ಕಾಗೋದಿಲ್ಲ. ಆದರೆ ಯೇಸು ಕ್ರಿಸ್ತ ನನಗೋಸ್ಕರ ಮಾಡಿರೋ ಕಾರ್ಯಗಳನ್ನ, ನನಗೆ ಕೊಟ್ಟಿರುವಂಥ ಆ ನೀತಿವಂತಿಕೆ ಅನ್ನೋ ಒಂದು ಸ್ಟೇಟಸ್, ನೀತಿವಂತರು ಅನ್ನೋದರಲ್ಲಿ ಯಾರೂ ಬೆಳೆಯೋದಿಲ್ಲ. ನೋಡಿ, 2 ಕಾರ್ಯಗಳಿದೆ, ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಳ್ಳೆ ಕಾರ್ಯಗಳು ಬೇರೆ, ಕ್ರಿಸ್ತನ ರಕ್ತದ ಮೂಲಕ ದೇವರು ನಮ್ಮನ್ನು ನೀತಿವಂತರು ಅಂತ ಹೇಳಿ ಡಿಕ್ಲೇರ್ ಮಾಡಿರೋದು ಬೇರೆ. ಇಂಗ್ಲೀಷಲ್ಲಿ ಬಹಳ ಚೆನ್ನಾಗಿದೆ, ರೈಚಸ್ನೆಸ್ ಅಂದರೆ ನೀತಿವಂತರಾಗಿ, ಮತ್ತು ರೈಟ್ ವರ್ಕ್ಸ್ ಅಂತ ಹೇಳ್ತಾರೆ, ಅಂದರೆ ಒಳ್ಳೆ ಕಾರ್ಯಗಳು. ಸೊ ಒಳ್ಳೆ ಕಾರ್ಯಗಳನ್ನ ಕ್ರಿಸ್ತನ ಮೂಲಕ ನಮಗೆ ಕೊಟ್ಟಂಥ ನೀತಿವಂತಿಕೆನ ಒಂದಲ್ಲ, ಅದು ನೀತಿವಂತರು ಅಂತ ಹೇಳಿ ದೇವರು ನಮಗೆ ಡಿಕ್ಲೇರ್ ಮಾಡಿರೋದು ಯೇಸು ಕ್ರಿಸ್ತನ ರಕ್ತದ ಮೂಲಕ. ಅದು ಒಂದೇ ಸ್ಟೇಟಸ್ಸು, ಯಾವಾಗೂ ನೀತಿವಂತರಾಗಿರ್ತೀವಿ, ಅದರಲ್ಲಿ ಬೆಳವಣಿಗೆ ಇರೋದಿಲ್ಲ. ಆದರೆ ನೀವು ಒಳ್ಳೆ ಕಾರ್ಯಗಳಲ್ಲಿ ಬೆಳವಣಿಗೆ ಮಾಡ್ಕೋಬೋದು. ಇವತ್ತು ಸ್ವಲ್ಪ ಒಳ್ಳೆ ಕಾರ್ಯಗಳು ಮಾಡ್ತಾಯಿದ್ದೀರಾ, ನಾಳೆ ಇನ್ನೂ ಸ್ವಲ್ಪ ದೇವರ ವಚನದ ಪ್ರಕಾರ ಒಳ್ಳೆ ಕಾರ್ಯಗಳು ಮಾಡಿ, ಅದು ಒಳ್ಳೆಯದೇ. ಆದರೆ ಅದರ ಮೂಲಕ ದೇವರು ನಮಗೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಅಂದ್ಕೋಬಾರ್ದು. ಯಾಕೆಂದರೆ ಅನೇಕರೀಗ ದೇವ್ರ ಹತ್ರ ಕಾನ್ಫಿಡೆನ್ಸಾಗಿ ಬರೋಕ್ಕಾಗದೇ ಇರೋ ಕಾರಣ, ನಾನು ಪರ್ಫೆಕ್ಟಾಗಿಲ್ಲ, ನಾನೆಲ್ಲ ಸರಿಯಾಗಿ ನಡ್ಕೊಂಡಿಲ್ಲ. ನೀವೆಲ್ಲ ಸರಿಯಾಗಿ ನಡ್ಕೊಂಡು ಎಲ್ಲ ಕಾರ್ಯಗಳು ಕರೆಕ್ಟಾಗಿ ಮಾಡ್ತೀನಿ ಅಂತಂದರೆ ಲೈಫ್ ಲಾಂಗ್ ನೀವು ಮಾಡ್ಕೊಂಡೇ ಇರಬೇಕು, ನೀವು ಪರ್ಫೆಕ್ಟ್ ಆಗೋದಿಲ್ಲ. ಯಾಕೆಂದರೆ ಯಾವ ಮನುಷ್ಯನೂ ಎಲ್ಲ ಆಜ್ಞೆಗಳನ್ನ ಕೈಕೊಂಡು ನಡೆಯೋಕ್ಕಾಗಲ್ಲ, ಮೀರ್ತೀವಿ ನಾವು ಆಜ್ಞೆಗಳನ್ನ. ಅದಕ್ಕೆ ದೇವರು ನಮಗೆ ಯೇಸು ಕ್ರಿಸ್ತನ ಮೂಲಕ ಕ್ಷಮೆ ಕೊಟ್ಟಿರೋದು, ಮತ್ತು 2ನೇ ಚಾನ್ಸು ಇರೋದು. ಎಲ್ಲಿ 2ನೇ ಚಾನ್ಸು?
ಒಂದನೇ ಯೋಹಾನ 1ನೇ ಅಧ್ಯಾಯ 9ನೇ ವಚನ. ನಾವು ತಪ್ಪು ಮಾಡುವಾಗ ಆತನನ್ನು ಕೇಳಿಕೊಂಡು ಕ್ಷಮಿಸಿ ಅಂತ ಹೇಳಬೇಕಾದ್ರೆ ನಮ್ಮ ತಪ್ಪುಗಳನ್ನ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರೋದ್ರಿಂದ ಸಕಲ ಅನೀತಿವಂತಿಕೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾರೆ ಅಂತ ಇರೋ ಒಂದು ವಚನ. ಅದಕ್ಕೆ ನೋಡಿ, ನೀತಿವಂತರು ಅನ್ನೋದು ಸ್ಟೇಟಸ್ಸು ಮತ್ತು ಒಳ್ಳೆ ಕಾರ್ಯಗಳು ಅದು ಬೇರೆ, ಎರಡೂ ಮಿಕ್ಸ್ ಮಾಡಬೇಡಿ. ಸೊ ನೀವು ದೇವರ ಹತ್ರ ಬರಬೇಕಾದ್ರೆ ನಿಮ್ಮ ಕೊರತೆಗಳನ್ನು ನೀಗಿಸು ಅಂತ ಹೇಳಿ ಬರಬೇಕಾದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ಆ ಒಂದು ನೀತಿವಂತರು ಅಂತ ಹೇಳಿ ದೇವರು ನಿಮ್ಮನ್ನು ಡಿಕ್ಲೇರ್ ಮಾಡಿರೋ ಒಂದು ಸ್ಟೇಟಸಲ್ಲಿ ಬನ್ನಿ ದೇವರ ಸನ್ನಿಧಾನಕ್ಕೆ. ಹೊಸದಾಗಿ ಹುಟ್ಟಿರೋ ವಿಶ್ವಾಸಿಯಾಗಲಿ, 50 ವರ್ಷಗಳಿಂದ ಆಲ್ರೆಡಿ ಸೇವೆ ಮಾಡ್ತಾ ಇರೋವಂಥ ವಿಶ್ವಾಸಿಯಾಗಲಿ, 2 ಪ್ರಾರ್ಥನೆಯೂ ದೇವರು ಏನಕ್ಕೆ ಕೇಳ್ತಾರೆ ಅಂತಂದರೆ ಕ್ರಿಸ್ತನ ಮೂಲಕ ನೀತಿವಂತರಾಗಿರೋದ್ರಿಂದ. ಸೊ ಈ ಕಾನ್ಫಿಡೆನ್ಸಿಂದ ದೇವರ ಸನ್ನಿಧಾನಕ್ಕೆ ಬನ್ನಿ. ದೇವರೇ, ನನಗೆ ಈ ಒಂದು ಕೊರತೆ ಇದೆ, ನಾನು ನಿನ್ನ ಮಗನು, ಈ ಒಂದು ತೊಂದರೆಯಿಂದ ನನಗೆ ಬಿಡುಗಡೆ ಕೊಡಿ ಅಂತ ಹೇಳಿದ್ರೆ ದೇವರು ಬಿಡುಗಡೆ ಕೊಡಲ್ಲ ಅಂತ ಹೇಳ್ತಾರ? ಕೊಡ್ತಾರೆ ದೇವರು ಬಿಡುಗಡೆ. ಯಾಕೆಂದರೆ ಯೇಸು ಕ್ರಿಸ್ತ ನಮಗೋಸ್ಕರ ಮಾಡಿರೋ ಕಾರ್ಯಗಳ ಮೂಲಕ. ನೋಡಿ, ಯೇಸು ಕ್ರಿಸ್ತನ ಮೂಲಕ ನಮಗೆ ಎಂಥ ನೀತಿವಂತರು ಅಂತ ಹೇಳಿ ಸ್ಟೇಟಸ್ ಸಿಕ್ಕಿದೆ ಅಂತಂದರೆ, ಈ ದಿನ ನಾವು ದೇವ್ರ ಮುಂದೆ ಪ್ರೇಯರ್ ಮಾಡಬೇಕಾದ್ರೆ ಯೇಸು ಕ್ರಿಸ್ತನೇ ಪ್ರೇಯರ್ ಮಾಡೋ ಥರ ದೇವ್ರು ಕೇಳಿಸ್ಕೊಳ್ಳೋದು. ಯಾಕೆಂದರೆ ದೇವರು ನಮ್ಮನ್ನು ನೀತಿವಂತರು ಅಂತ ಹೇಳಿ ಡಿಕ್ಲೇರ್ ಮಾಡಿರೋದು ಯೇಸು ಕ್ರಿಸ್ತನ ಮೂಲಕ. ಸೊ ಇವಾಗ ಯೇಸು ಕ್ರಿಸ್ತ ಯಾವ ರೀತಿ ಭೂಮಿ ಮೇಲೆ ತಂದೆ ಹತ್ರ ಪ್ರೇಯರ್ ಮಾಡಿ ಎಲ್ಲ ಪ್ರಾರ್ಥನೆಗಳನ್ನ ಪಡ್ಕೊಂಡ್ರು, ಇವಾಗ ಅದೇ ಥರ ಒಂದು ಸ್ಟೇಟಸ್ ದೇವ್ರು ನಮಗೆ ಕೊಟ್ಟಿರೋದು. ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಪಡ್ಕೊಳ್ಬೋದು. ಸೊ ಈ ಒಂದು ಕಾನ್ಫಿಡೆನ್ಸ್ ನಿಮಗೆ ವಚನದ ಮೂಲಕ ಸಿಗೋದು ಬಹಳ ಇಂಪಾರ್ಟೆಂಟ್. ನಾನು ಯೇಸು ಕ್ರಿಸ್ತನ ರಕ್ತದ ಮೂಲಕ ನೀತಿವಂತಳು, ನಾನು ದೇವರ ಸನ್ನಿಧಾನದಲ್ಲಿ ಬರ್ತೀನಿ, ನನ್ನ ತಂದೆಯವರು, ನಾನು ಆತನ ಮಗನು ಅಂತ ಹೇಳಿ ಬೋಲ್ಡಾಗಿ ದೇವ್ರ ಹತ್ರ ಕೇಳಿ, ದೇವರೇ ನನಗೆ ಅದ್ಭುತ ಮಾಡಿ ಅಂತ. ನಿನಗೆ ಅದ್ಭುತ ಮಾಡಲ್ಲ, ನೀನು ಕರೆಕ್ಟಾಗಿ ನಡ್ಕೊಂಡಿಲ್ಲ ಅಂತ ಹೇಳಿ ದೇವ್ರು ನಿಮ್ಮನ್ನು ತಳ್ಳಿ ಬಿಡಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಕೇಳ್ತಾ ಇರೋದು ಗ್ಯಾರಂಟಿ ದೇವರ ಒಂದು ಪ್ರಾರ್ಥನೆನ ತಳ್ಳಿ ಬಿಡೋದಿಲ್ಲ. ಆದರೆ ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ, ಅದ್ಭುತ ಮಾಡ್ತಾರೆ. ಆದರೆ ಅದ್ಭುತಗಳನ್ನ ಪಡ್ಕೊಳ್ಳೋದಕ್ಕೆ ಇನ್ನೊಂದಿದೆ, ಒಂದು ನಂಬಿಕೆಯಿಂದ ದೇವರ ಹತ್ರ ಬರಬೇಕು. ಈ ಒಂದು ಕಾನ್ಫಿಡೆನ್ಸ್ ತೊಗೊಂಡು ಬರಬೇಕು ಅಂತಲೇ ಮೊದಲು ನಾನು ನೀತಿವಂತರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು. ನೀತಿವಂತರು ಅಂತಂದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ಒಳ್ಳೆ ಕಾರ್ಯಗಳಲ್ಲ. ಒಳ್ಳೆ ಕಾರ್ಯಗಳು ಬೇರೆ, ನೀತಿವಂತಿಕೆ ಅನ್ನೋ ಒಂದು ಸ್ಟೇಟಸ್ ಬೇರೆ, ಎರಡೂ ಮಿಕ್ಸ್ ಮಾಡಬೇಡಿ. ಸೊ ಇವಾಗ ಮರಿಯಳು ಬಂದು ಆತನು ಹೇಳಿದಂತೆ ಮಾಡಿ, ಮರಿಯಳಿಗೆ ಆಲ್ರೆಡಿ ನಂಬಿಕೆ ಇದೆ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾಳೆ? ನಂಬಿಕೆ ಇದ್ದರೆ ಸಾಲದು, ಆ ಒಂದು ವಚನಗಳನ್ನು ಕೇಳುವವರಾಗಿ ಮಾತ್ರ ಇರದೆ ಮಾಡುವವರಾಗಿರಬೇಕು. ಒಂದು ವಿಧೇಯತ್ವ ಅನ್ನೋದು ಒಂದು ಇದೆ. ಇವಾಗ ಒಂದು ಅದ್ಭುತ ಬೇಕು ಅಂತ ನಾವು ದೇವ್ರ ಹತ್ರ ಕೇಳ್ತೀವಿ. ಸೊ ಓಕೆ, ದೇವರ ಒಂದು ಪ್ರಾರ್ಥನೆಯನ್ನು ಕೇಳಿಸ್ಕೊಂಡ್ರು, ದೇವರು ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಈ ಒಂದು ಅದ್ಭುತ ನಿನಗೆ ನಡಿಬೇಕು ಅಂತಂದರೆ ಈ ಒಂದು ಕೆಲಸ ಮಾಡು ಅಂತ ಹೇಳ್ತಾರೆ. ಆದರೆ ದೇವರ ಕೆಲಸ ಮಾಡು ಅಂತ ಹೇಳೋದು ಕಷ್ಟಕರವಾದ ಕೆಲಸ ನಮಗೆ ದೇವರು ಹೇಳೋದಿಲ್ಲ. ಇನ್ನೊಂದು ತಿಳ್ಕೊಳ್ಳಿ, ದೇವರು ನಿಮಗೆ ಏನಾದರೂ ಯಾವ ವಿಷಯದಲ್ಲಾದರೂ ಇದನ್ನು ಮಾಡು ಅಂತ ಹೇಳಿ ದೇವರು ನಿಮಗೆ ಹೇಳೋದಾದರೆ ಆ ಒಂದು ಕಾರ್ಯನ ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೆ. ಅದಕ್ಕೆ ದೇವ್ರು ಹೇಳೋದು ಮಾಡು ಅಂತ. ದೇವ್ರು ನಮ್ಮ ಕೈಲಿ ಆಗದೆ ಇರೋದನ್ನು, ನನ್ನ ಕೈಲಿ ಮಾಡೋಕ್ಕಾಗದೇ ಇರೋದನ್ನು ದೇವ್ರು ಕೇಳಲ್ಲ. ತುಂಬ ಕಷ್ಟದ ವಿಷಯ ದೇವ್ರು ಕೇಳಿಬಿಟ್ರು, ನನ್ನ ಕೈಲಿ ಆಗಲ್ಲ ದೇವರು ಹೇಳಿರೋದನ್ನು ಮಾಡೋಕ್ಕೆ, ಆದರೆ ದೇವ್ರು ಕೇಳಿದ್ದಾರೆ ನನ್ನ ಕೈಲಿ ಆಗಲ್ಲ ಅಂತಾರೆ. ನಿನ್ನ ಕೈಲಿ ಆಗೋದಿಲ್ಲ ಅಂತಂದರೆ ದೇವರು ಅದು ನಿನಗೆ ಮಾಡು ಅಂತ ಹೇಳೋದೇ ಇಲ್ಲ. ಅರ್ಥ ಆಯ್ತಾ ಹೇಳೋದು? ನಿಮಗೆ ಒಂದು ಇನ್ಸ್ಟ್ರಕ್ಷನ್ನು, ಒಂದು ಉಪದೇಶ, ಒಂದು ಆಜ್ಞೆ ದೇವರು ಏನಾದರೂ ನಿನಗೆ ಮಾಡು ಈ ಒಂದು ವಿಷಯದಲ್ಲಿ ಅಂತ ಹೇಳಿದ್ರೆ ನಿಮಗದು ಮಾಡೋಕ್ಕೆ ಆಗುತ್ತೆ. ಅದಕ್ಕೆ ದೇವ್ರು ನಿಮಗೆ ಮಾಡು ಅಂತ ಹೇಳೋದು. ಇನ್ನೊಂದು, ಅದನ್ನು ಮಾಡೋದಕ್ಕೆ ದೇವರು ಬಲ ಕೊಡ್ತಾರೆ, ಶಕ್ತಿ ಕೊಡ್ತಾರೆ. ಆಗಲ್ಲ ಅಂತ ಹೇಳಿ ಕೂತ್ಕೊಂಡ್ರೆ ಅದ್ಭುತ ನಡೆಯೋದಿಲ್ಲ. ಇವಾಗ ನೋಡಿ, ಆತನ ಹೇಳಿದಂತೆ ಮಾಡಿರಿ ಅಂತ ಹೇಳಬೇಕಾದ್ರೆ ದೇವ್ರು ನೀರು ತುಂಬಿ ಅಂತ ಹೇಳ್ತಾರೆ. ಆ ಒಂದು ವಿಷಯಕ್ಕೆ ನಾವು ಇನ್ನೂ ಬರೋ ವಾರ ಹೋಗೋಣ. ಇದನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ. ಈ ದಿನ ನಾನು ಒಂದೇ ವಿಷಯನ ನಾನು ಟಚ್ ಮಾಡೋದು. ಬರೋ ವಾರ ಯಾವ ರೀತಿ ಅವರು ಅದ್ಭುತ ಪಡ್ಕೊಂಡ್ರು, ಹೇಳೋದು ಹೇಗೆ ಮಾಡೋದು ಅಂತ ಹೇಳಿ ಬರೋ ವಾರ ನೋಡ್ಕೊಳ್ಳೋಣ. ನಾವು ಕಳೆದ ವಾರ
ಇಸ್ರಾಯೇಲ್ರ ಬಗ್ಗೆ ನಾವು ಧ್ಯಾನ ಮಾಡಿದ್ವಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೇಳಿಸ್ಕೊಳ್ಳಿ. ಇಸ್ರಾಯೇಲ್ರಿಗೆ ದೇವರು ಕೊಟ್ಟಂಥ ಆ ಒಂದು ಇನ್ಸ್ಟ್ರಕ್ಷನ್ಸು ಕಷ್ಟಕರವಾದ ಇನ್ಸ್ಟ್ರಕ್ಷನ್ಸಾ? ಬೆಳಗ್ಗೆವರೆಗೂ ಮನ್ನ ಎತ್ತಿಡಬೇಡಿ ಅಂತಂದರು. ಸೊ ಅದು ಕಷ್ಟನಾ? ಎತ್ತಿಡೋದಕ್ಕೆ ಆಗೋದಿಲ್ಲ, ನನ್ನ ಕೈಲಿ ಎತ್ತಿಡಬೇಕು ಅಂತಲೇ ಅನಿಸ್ತಾ ಇದೆ, ಎತ್ತಿಟ್ಬಿಡ್ಬೇಕು, ಇದು ನಡೀದೇ ಇರೋ ವಿಷಯ, ದೇವರೇ ಎತ್ತಿಡಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀರಾ, ಅದು ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಹೇಳಿಕೆ ಅಂಥ ಕಷ್ಟಕರವಾದ ಕೆಲಸನ? ನಾಳೆ ಬೆಳಗ್ಗೆವರೆಗೂ ಇಡಬೇಡ್ರಿ ಮನ್ನ, ನಾಳೆ ಬೆಳಗ್ಗೆ ಬಂದರೆ ನಾಳೆ ಫ್ರೆಶ್ಶಾಗಿ ಕೊಡ್ತೀನಿ ಅಂದಿರು ದೇವರು. ಸೊ ನನ್ನ ಕೈಲಿ ಆಗಲ್ಲ, ನಾನು ಎತ್ತೇ ಇಡ್ತೀನಿ. ಕಷ್ಟನ ದೇವರು ಹೇಳೋದು ಮಾಡೋದಕ್ಕಲ್ಲಿ? ಎತ್ತಿಡ್ದಿರ ಆ ದಿನ ತಿನ್ನೋದು ಈಸಿಯಾದ ಕೆಲಸ. ಆದರೆ ಅವ್ರು ಮಾಡ್ಕೊಂಡಿದ್ದೇನು, ಎತ್ತಿಟ್ರು. ಇನ್ನೊಂದು ಹೇಳಿದೆ, ಸಬ್ಬ ದಿನ ವಿಷಯದಲ್ಲಿ ಹೇಳಿದೆ, ಸಬ್ಬ ದಿನದಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ದೇವರು. ಆದರೆ ಕೆಲವರು ಸಬ್ಬ ದಿನದಲ್ಲಿ ಮನ್ನನ ಹುಡ್ಕೋಕ್ಕೆ ಹೋಗ್ತಾ ಇದ್ದಾರೆ. ಸಿಗುತ್ತಾ ಸಬ್ಬ ದಿನದಲ್ಲಿ? ಹೋದರೆ ಎಂಟಿ ಫೀಲ್ಡ್, ಖಾಲಿ ಜಾಗ, ಮನ್ನ ಇರೋದಿಲ್ಲ ಅಲ್ಲಿ. ಇಲ್ಲದೆ ಇರೋ ಜಾಗದಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ದೇವರು ಆ ದಿನ ಕೊಡಲ್ಲ ಅಂತ ಹೇಳಿದ್ದಾರೆ. ಕೊಡಲ್ಲ ಅಂತ ಹೇಳಿದ ದಿನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋದರೆ ಇರುತ್ತಾ ಅಲ್ಲಿ ಮನ್ನ? ಏನಕ್ಕೆ ಹೋದ್ರು? ಇಲ್ಲದೆ ಇರೋ ದಿವಸ 7ನೇ ದಿವಸ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. 2ರಷ್ಟು ಕಲೆಕ್ಟ್ ಮಾಡ್ಕೊಂಡಿಲ್ಲ 6ನೇ ದಿವಸ, ಅದು ಅವ್ರ ತೊಂದರೆ. ದೇವ್ರು ಹೇಳಿದ್ರಲ್ಲ, 6ನೇ ದಿವಸ 2 ದಿನಕ್ಕೆ ಬೇಕಾದದ್ದು ಕಲೆಕ್ಟ್ ಮಾಡ್ಕೊಳ್ಳಿ. ಆದರೆ ಇವರು ಒಂದೇ ದಿವಸಕ್ಕೆ ಕಲೆಕ್ಟ್ ಮಾಡಿಕೊಂಡು ಬೆಳಗ್ಗೆ ದಿವಸ ಹುಡ್ಕೋಕ್ಕೆ ಹೋಗಿದ್ದಾರೆ. ಅದು ಇಲ್ಲ, ಸಿಕ್ಕೋದಿಲ್ಲ ಸಬ್ಬ ದಿನದಲ್ಲಿ. ದೇವ್ರು ಕೊಡಲ್ಲ ಅಂದರು ಸಬ್ಬ ದಿನದಲ್ಲಿ. 6ನೇ ದಿನದಲ್ಲಿ 2 ದಿವಸದ ಊಟ ಕೊಡ್ತೀನಿ ಅಂದರು. ಆದರೂ ಸಬ್ಬ ದಿನದಲ್ಲಿ ಹುಡುಕ್ತಾ ಇದ್ದಾರೆ. ಸೊ 2ರಷ್ಟು ಕಲೆಕ್ಟ್ ಮಾಡ್ಕೊಳ್ಳೋದು 6ನೇ ದಿವಸ ಕಷ್ಟವಾದ ಕೆಲಸನ? ದೇವ್ರು ಹೇಳ್ತಾ ಇದ್ದಾರೆ, ಜಾಸ್ತಿ ಕೊಡ್ತೀನಿ ತಗೊಳ್ಳಿ, ನಾಳೆಗೂ ಇಟ್ಕೊಳ್ಳಿ ಅಂತ ಹೇಳಿ 6ನೇ ದಿವಸದಲ್ಲಿ ಹೇಳಬೇಕಾದ್ರೆ ಎಕ್ಸ್ಟ್ರಾ ಕಲೆಕ್ಟ್ ಮಾಡೋದು ಕಷ್ಟಕರವಾದ ವಿಷಯನ? ಇಲ್ಲ. ಅದಕ್ಕೆ ನೋಡಿ ಹೇಳ್ತಾ ಇದ್ದೀನಿ, ದೇವರು ನಮ್ಗೆ ಒಂದು ಆಜ್ಞೆ, ಒಂದು ಮಾಡು ಅಂತ ಹೇಳೋದಾದರೆ ಅದು ನಮ್ಮ ಕೈಲಿ ಮಾಡೋಕ್ಕಾಗುತ್ತೆ. ಆದರೆ ಅನೇಕ ಸಾರಿ ಕೆಲವು ರೀಸನ್ಗಳಿಂದ, ಸೈತಾನ ತೊಗೊಂಡು ಬರೋ ಒಂದು ಶೋಧನೆಗಳಿಂದ ಅವುಗಳನ್ನ ನಾವು ಮಾಡೋದಿಲ್ಲ. ಅದಕ್ಕೆ ನಾವು ಅದ್ಭುತಗಳನ್ನ ಕಳ್ಕೊಳ್ಳೋದು. ಅದ್ಭುತಗಳು ದೇವರ ಹತ್ರ ಪಡ್ಕೊಳ್ಳೋದು ಕಷ್ಟಕರವಾದ ವಿಷಯ ಅಲ್ಲ. ನೀವು ದೇವರಿಗೆ ವಿಧೇಯರಾದರೆ, ಆತನ ಹೇಳುವಂಥ ಚಿಕ್ಕ ಚಿಕ್ಕ ಆಜ್ಞೆಗಳಿಗೆ ನೀವು ವಿಧೇಯರಾದರೆ, ಅವುಗಳಂತೆ ಮಾಡುವಾಗ, ಮತ್ತು ದೇವ್ರು ಏನು ಕೇಳ್ತಾರೋ ಅದು ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೆ. ಕಷ್ಟಕರವಾದ ಬೆಟ್ಟನೆತ್ತಿ ನದಿಲಾಕಿ ಅಂತ ದೇವ್ರು ಕೇಳೋದಿಲ್ಲ. ಇಲ್ಲ ಒಂದು 10 kg ಎತ್ಕೊಂಡು ಬೆಟ್ಟದ ಮೇಲೆ ನಡೀರಿ ಅಂತ ಹೇಳಲ್ಲ ದೇವರು. ದೇವರು ಒಂದು ಹೇಳಿದ್ರೆ ಆತನ ಭಾರ ಲಘುವಾಗಿರುತ್ತೆ. ನನ್ನ ನೊಗೆಯು ಹೌರ, ನನ್ನ ಭಾರ ಈಸಿ ಅಂತ ಹೇಳಿ ಮತ್ತಾಯ 11ರಲ್ಲಿದೆ. ಸೊ ದೇವ್ರು ನಮ್ಮಿಂದ ಅಪೇಕ್ಷೆ ಪಡುವಂಥದ್ದು ಒಂದು ಚಿಕ್ಕ ವಿಧೇಯತ್ವನೇ. ನಾನು ಹೇಳ್ದಂತೆ ಮಾಡು. ಇವು ನಿಮ್ಮ ದೇವ್ರನ್ನ ನಂಬ್ತೀರಾ? ನಾನು ದೇವರು ಕಷ್ಟವಾದ ಕೆಲಸ ಹೇಳ್ತಾರಾ, ಇಲ್ಲ ನನ್ನ ಕೈಲಿ ಆಗೋದನ್ನು ಹೇಳ್ತಾರಾ? ದೇವ್ರು ನಿಮ್ಮ ಕೈಲಿ ಆಗೋದನ್ನೇ ಹೇಳೋದು. ಒಂದು ವೇಳೆ ನಿಮ್ಗೆ ಆಗಿಲ್ಲ ಅಂದರೆ ದೇವ್ರು ಕೇಳೋಲ್ಲ. ದೇವರೇನಾದರೂ ನಿಮಗೆ ಯೇಸು ಕ್ರಿಸ್ತನ ಥರ ಜವಾಬ್ದಾರಿ ಕೊಟ್ಟು ಶಿಲುವೆ ಮೇಲೆ ಹೋಗಿ ನಿನ್ನ ಪಾಪಕ್ಕೆ ನೀನೇ ಪರಿಹಾರ ಮಾಡ್ಕೊ ಅಂದ್ರ? ನಿಮಗೆ ಹೇಳಿದರೆ ದೇವರು, ನನಗೆ ಹೇಳಿದರೆ ಅದು ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದು ನಮ್ಮ ಕೈಲಿ ಆಗಲ್ಲ ಅಂತ ದೇವ್ರಿಗೆ ಗೊತ್ತು. ಅದಕ್ಕೆ ಯೇಸು ಕ್ರಿಸ್ತನ ರೆಡಿ ಮಾಡಿ ಆತನ ಕೈಲಿ ಆಗುತ್ತೆ ಅಂತ ಹೇಳಿ ಆತನ ಮೂಲಕ ನಮಗದು ಒದಗಿಸ್ಕೊಟ್ರು ರಕ್ಷಣೆ. ದೇವ್ರು ನಿಮಗೂ ನಮಗೂ ಯೇಸು ಕ್ರಿಸ್ತನ ಥರ ಆ ಒಂದು ಅಸೈನ್ಮೆಂಟ್ ಕೊಟ್ಟಿದ್ರೆ ನಮ್ಮ ಕೈಲಿ ಮಾಡೋಕ್ಕಾಗ್ತಾಯಿತ್ತಾ? ಖಂಡಿತವಾಗಿ ಆಗ್ತಾ ಇರಲಿಲ್ಲ. ದೇವ್ರು ಅಂಥದ್ದು ನಮ್ಮ ಹತ್ರ ಕಷ್ಟಕರವಾದ ವಿಷಯ ನಮ್ಮ ಕೈಲಿ ಆಗದೆ ಇರೋದನ್ನು ಕೇಳೋದಿಲ್ಲ ದೇವರು. ಆತನು ಒಳ್ಳೆಯವನು. ಮತ್ತು ದೇವರು ಯಾಕೆ ಇಸ್ರಾಯೇಲ್ರಿಗೆ ಆಜ್ಞೆಗಳನ್ನ ಕೊಟ್ಟು ರೆಡಿ ಮಾಡ್ತಾಯಿದ್ರು ಅಂತಂದರೆ, ಈ ದಿನ ಚಿಕ್ಕ ಆಜ್ಞೆಗಳು ಇವ್ರು ನಡ್ಕೊಂಡ್ರೆ ನಾಳೆ ದಿವಸ ಕಾದೇಶ್ ಬರ್ನಿಯಾ ಅಂತ ಬಾರ್ಡ್ರಲ್ಲಿ ಬರೋವಾಗ ದೇವರಲ್ಲಿ ಹೇಳಿದ್ರು ಅವ್ರಿಗೆ, ಹೋಗಿ ಕಾನಾನ್ ದೇಶವನ್ನು ಸ್ವತಂತ್ರ ಮಾಡಿಕೊಳ್ಳಿ, ನಿಮಗೆ ಕೊಟ್ಟಿದ್ದೀನಿ ಅಂದರು ದೇವರು. ಇವರು ಹೋಗಿ, ಹೌದಾ ದೇವರೇ ನೀವು ಹೇಳಿದ್ರ ನಾವು ಸ್ವತಂತ್ರ ಮಾಡ್ಕೊತೀವಿ ಅಂತ ಹೇಳಿ ಹೋಗಿ ಅವ್ರ ಮೇಲೆ ಯುದ್ಧ ಮಾಡಿದ್ರ? ಇಲ್ಲ. ದೇವರು ಹೋಗಿ ಅದನ್ನು ಸ್ವತಂತ್ರ ಮಾಡ್ಕೊಳ್ಳಿ, ಯುದ್ಧ ಮಾಡಿ ಅಂತ ದೇವರು ಹೇಳಿದ್ಮೇಲೆ ಇವರು ಮಾಡಿಲ್ಲ ಅದನ್ನು. ಸೊ ಪ್ರಾಬ್ಲಮ್ಮು ಎಲ್ಲಿದೆ ಇವಾಗ? ಯಾಕೆ ದೇವರಪ್ಪ ಇವ್ರನ್ನ ಅರಣ್ಯದಲ್ಲಿ ಸಾಯಿಸಿದ್ರಪ್ಪ ದೇವರು? 40 ವರ್ಷ ಇಷ್ಟು ಕಷ್ಟಪಟ್ಟರು. ಇದೇನು ದೇವ್ರ ಚಿತ್ತಾನ ಇವ್ರು 40 ವರ್ಷದಲ್ಲಿ ಕಷ್ಟಪಡೋದು ಅರಣ್ಯದಲ್ಲಿ? ನಾವು ಆಲ್ರೆಡಿ ಓದಿರ್ತೀವಿ, ಇಸ್ರಾಯೇಲ್ರು 40 ವರ್ಷ ಅರಣ್ಯದಲ್ಲಿ ಅಲೆದಾಡಿದ್ರು ಅಂತ. ದೇವ್ರು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ರ ಇವರು
ಅರಣ್ಯದಲ್ಲಿ 40 ವರ್ಷ ಮನ್ನಾ ತಿಂದೇ ಬದುಕಬೇಕು ಅಂತ ದೇವರು ಇದು ಪ್ಲ್ಯಾನ್ ಮಾಡಿದ್ದು. 40 ವರ್ಷ ಮನ್ನಾನೇ ತಿನ್ನಬೇಕು ಅಂತಂದರೆ ಡೈಲಿ ಹೆಂಗಿರುತ್ತೆ? ಒಂದೇ ಊಟ 40 ವರ್ಷ ತಿನ್ನಬೇಕು ಅಂತಂದರೆ ಅದಕ್ಕೆ ಅವ್ರು ಗೊಣಗುಟ್ಟಿದ್ದು, ಏನಿದು ಡೈಲಿ ಮನ್ನಾ ಮನ್ನಾ ಮನ್ನಾ. 40 ವರ್ಷ ನೀವು ಒಂದೇ ಊಟ ಮಾಡಿದ್ರೆ ಬೆಳಗ್ಗೆ ಅದು ಬೋರ್ ಹೊಡೀತು. ಅದು ಸೂಪರ್ ನ್ಯಾಚುರಲ್ ಅದ್ಭುತವಾದ ಊಟನೇ, ಪರಲೋಕದಿಂದ ಬಂದಂಥ ಆಹಾರನೇ. ಆದರೆ ಅವರು ಡೈಲಿ 40 ವರ್ಷ ಒಂದೇ ತಿನ್ನಬೇಕಾದ್ರೆ ಅವ್ರಿಗದು ಬೋರ್ ಹೊಡೀತು. ಒಂದೇ ಊಟ ಒಂದೇ ಟೇಸ್ಟು ಅಂತ, ಅದಕ್ಕೆ ಅವ್ರು ಗೊಣಗುಟ್ಟಿದ್ದು. ಆದರೆ ದೇವರು ಇವ್ರು ಲೈಫ್ ಲಾಂಗ್ ಇವ್ರಿಗೆ 40 ವರ್ಷ ಮನ್ನಾನೇ ಕೊಡಬೇಕು ಅಂತ ಹೇಳಿ ಸೆಟ್ ಮಾಡಿದ್ರ? ಇಲ್ಲ. ಮನ್ನಾ ಅನ್ನೋದು ಒಂದು ಟೆಂಪರರಿ ಊಟ. ಆ ಒಂದು ಟ್ರಾವೆಲಲ್ಲಿ ಇವರು ಹಸುವೆಯಿಂದ ಸಾಯಬಾರ್ದು ಅಂತ ಹೇಳಿ ದೇವರು ಡೈಲಿ ಪರಲೋಕ ತೆರೆದು ತನ್ನ ಆಹಾರವನ್ನು ಇವ್ರ ಮೇಲೆ ಸುರಿಸ್ತಾಯಿದ್ರು. ಹೆಚ್ಚು ಕಡಿಮೆ 1.5 ವರ್ಷದಿಂದ 3 ವರ್ಷ ಅಷ್ಟೇ ದೇವರು ಇದನ್ನು ಪ್ಲ್ಯಾನ್ ಮಾಡಿದ್ದು ಕೊಡೋಣ ಇವ್ರಿಗೆ ಅಂತ. ಕಾದೇಶ್ ಬರ್ನಿಯಾ ಅನ್ನೋ ದೇಶಕ್ಕೆ ಅವ್ರು ಬರಬೇಕಾದ್ರೆ ಐಗುಪ್ತದಿಂದ 1.5 ವರ್ಷದಿಂದ 3 ವರ್ಷ ಆಗಿರಬೇಕಷ್ಟೆ, ಅದಕ್ಕಿಂತ ಜಾಸ್ತಿ ಇಲ್ಲ. ಮೇ ಬಿ 2 ವರ್ಷನೇ ಇರ್ಬೋದು ಅಷ್ಟೇ. ಸೊ ಇಷ್ಟರೊಳಗಡೆ ಆ ಒಂದು 2 ವರ್ಷದಲ್ಲಿ 3 ವರ್ಷದಲ್ಲಿ ದೇವರು ಅವ್ರನ್ನ ಇನ್ಸ್ಟ್ರಕ್ಷನ್ಸ್ ಕೊಟ್ಟು, ನನ್ನ ಆಜ್ಞೆಗಳನ್ನ ಕೈಗೊಂಡು ನಡ್ಕೊಳ್ರಿ, ನಿಮಗೆ ಕಾನಾನ್ ದೇಶ ಕೊಡ್ತೀನಿ ಅಂತ ಹೇಳಿ ದೇವರು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಿದ್ದು. ಓಕೆ, ಇಲ್ಲಿ ನೀವು ವಿಧೇಯರಾದರೆ ಅರಣ್ಯದಲ್ಲಿ, ಅಲ್ಲಿ ಕೂಡ ನಾನು ಹೋಗಿ ಯುದ್ಧ ಮಾಡು ಅಂತ ಹೇಳುವಾಗ ಅಲ್ಲೂ ವಿಧೇಯರಾಗ್ತೀರಾ ಅಂತ ಹೇಳಿ ದೇವರು ಅವ್ರನ್ನ ಜಯ ಹೊಂದಬೇಕು, ಇವ್ರು ಕಾನಾನ್ ದೇಶನ ಸ್ವತಂತ್ರ ಮಾಡ್ಕೊಳ್ಬೇಕು ಅಂತ ಹೇಳಿ ಸೆಟ್ ಮಾಡ್ತಾ ಇದ್ದಿದ್ದವ್ರನ್ನ. ಆದರೆ ಅಲ್ಲಿ ಇನ್ನೊಬ್ಬ ವಿರೋಧಿ ಇದ್ದ. ಯಾರು? ಸೈತಾನ. ದೇವರು ಹೇಳ್ತಾಯಿದ್ರು ಮನ್ನಾ ಇಡಬೇಡ ಬೆಳಗ್ಗೆವರೆಗೂ ಅಂತ. ಸೈತಾನ ಹೇಳ್ತಾಯಿದ್ದ ಇಡು ಮನ್ನಾ ಬೆಳಗ್ಗೆವರೆಗೂ. ಅನೇಕರು ಇದನ್ನು ನಂಬೋದಿಲ್ಲ. ಸೈತಾನ ಹೇಳ್ಕೊಟ್ನ ಅವ್ರಿಗೆ ಬಂದು, ಸೈತಾನ ಎಲ್ಲಿದ್ದ ಅರಣ್ಯದಲ್ಲಿ ಅಂತಾರೆ. ಇದೇ ನೋಡಿ ಅನೇಕ ಜನರು, ಅನೇಕ ದೇವರ ಮಕ್ಕಳು ಮೋಸ ಹೋಗ್ತಾರದು. ದೇವ್ರ ವಚನ ಮಾಡಬೇಡ ಅಂತ ಹೇಳ್ಕೊಡೋದು ಸೈತಾನ ಅಂತ ಹೇಳಿದ್ರೆ ಎಷ್ಟೊಂದು ಜನ ನಂಬೋದಿಲ್ಲ, ಅನೇಕರು ನಂಬೋದಿಲ್ಲ. ಆದಿಕಾಂಡದಲ್ಲಿ ಏನು ನಡೀತು? ದೇವರು ತಿನ್ನಬೇಡ ಅಂತ ಹೇಳಿದ ಹಣ್ಣನ್ನು ತಿನ್ನು ಅಂತ ಹೇಳಿದ ಯಾರು? ಸೈತಾನ. ಮತ್ತು ಹೆಂಗೆ ಬಂದು ಹೇಳ್ದ ಸೈತಾನ ತಿನ್ನು ಅಂತ? ಡೈರೆಕ್ಟಾಗಿ ಅವ್ರ ಮುಂದೆ ನಿಂತ್ಕೊಂಡು ಇದನ್ನು ತಿನ್ನು, ಇಲ್ಲಾಂದರೆ ನಿನ್ಗೇನು ಮಾಡ್ತೀನಿ ನೋಡು ಅಂತ ಹೇಳಿ ಹೆದರ್ಸಿದ್ನ? ಇಲ್ಲ. ಸೈತಾನ ಬಂದಿದ್ದು ಒಂದು ಸರ್ಪದ ಮೂಲಕ ಬಂದು ಅವಳ ಹತ್ರ ಮಾತಾಡಿ ವಂಚಿಸಿ ಮೋಸ ಮಾಡಿದ್ದು. ಸೊ ಇವಾಗೂ ಅದೇ ಸೈತಾನನೇ, ಅಲ್ಲಿ ವಂಚನೆ ಮಾಡಿದ ಸೈತಾನನೇ ಈಗೂ ಇದ್ದಾನೆ. ಅವಾಗಿಂದ ಸೈತಾನ ಇವಾಗೂ ಇದ್ದಾನೆ. ಅವಳಿಲ್ಲ, ಅವಳು ದೇವ್ರ ಹತ್ರ ಇದ್ದಾಳೆ ಇವಾಗ, ಆದರೆ ಸೈತಾನ ಇದ್ದಾನೆ. ಯಾಕೆ ಗೊತ್ತಾ? ಆತನು ಆತ್ಮಿಕ ಜೀವಿ, ನಿತ್ಯ ಜೀವಿ, ಯುಗ ಯುಗಾಂತರಗಳಿಂದ ಅವನು ಇದ್ದಾನೆ. ಅದೇ ಎಷ್ಟು ವರ್ಷ ಅಂತೇಳಿ ಗೊತ್ತಿಲ್ಲ, ಆದರೆ ದೇವರು ಸೃಷ್ಟಿ ಮಾಡಿರೋ ಒಂದು ಸೃಷ್ಟಿನೇ ಅವನು. ದೇವರು ಸೃಷ್ಟಿ ಮಾಡಿದಾಗ ಆತನನ್ನು ಪರಿಶುದ್ಧನಾಗೆ ಸೃಷ್ಟಿ ಮಾಡಿದ್ದು, ಆದರೆ ಇನಿಕ್ವಿಟಿ ಪಾಪ ಅನ್ನೋದು ಅವನಲ್ಲಿ ಹುಟ್ಟಿದ್ದು ಅದಾದಮೇಲೆ. ಸೊ ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯನೇ. ಅವನು ದೇವರ ಸೃಷ್ಟಿ, ಅವನೇನು ದೇವರಲ್ಲ, ಅದನ್ನು ತಿಳ್ಕೊಳ್ಳಿ. ದೇವರು ಸೃಷ್ಟಿ. ಮತ್ತು ಇವಾಗ ಎಲ್ಲರನ್ನೂ ಮೋಸ ಮಾಡ್ತಾಯಿರೋದು ಇವಾಗೂ ಸೈತಾನನೇ. ಅನೇಕ ವಿಶ್ವಾಸಿಗಳು ಇದನ್ನು ನಂಬೋದಿಲ್ಲ, ಅನ್ಕೊತಾರೆ ಇದು ನನ್ನ ಥಾಟು, ನನ್ನ ಮೈಂಡಲ್ಲಿ ಬರ್ತಾ ಇರುವಂಥ ವಾಯ್ಸು, ನನ್ನ ಫೀಲಿಂಗ್ಸ್ ಇದು ಅಂತ ಅನ್ಕೊತಾರೆ. ಇಲ್ಲ, ನಿಮ್ಮ ಫೀಲಿಂಗ್ಸು, ನಿಮ್ಮ ಆಲೋಚನೆಗಳು ದೇವರ ವಚನಕ್ಕೆ ವಿರೋಧವಾಗಿ ಇದ್ದರೆ ಅದು ನಿಮ್ಮ ಫೀಲಿಂಗ್ಸ್ ಅಲ್ಲ. ನೋಡಿ, ನಿಮಗೆ ಬರುವಂಥ ಆಲೋಚನೆಗಳು ಒಂದು ದೇವರ ಕಡೆಯಿಂದ ಬರಬೇಕು, ಇಲ್ಲ ಅಂದರೆ ಸೈತಾನನ ಕಡೆಯಿಂದ ಬರಬೇಕು. ಮಧ್ಯದಲ್ಲಿ ಬೇರೆ ಯಾರೂ ಇಲ್ಲ. ಇನ್ನೊಂದು, ನೀವೇನು ಫುಲ್ಲು ಸ್ವಂತದಿಂದ ಏನೂ ಡಿಸೈಡ್ ಮಾಡೋಕ್ಕಾಗಲ್ಲ. ಇಲ್ಲ ನೀವು ದೇವರಿಗೆ ವಿಧೇಯರಾಗ್ತಾಯಿದ್ದೀರಾ, ಇಲ್ಲ ಸೈತಾನ ಹೇಳದಂತೆ ಮಾಡ್ತಾಯಿದ್ದೀರಾ. ಇದೆರಡೇ ನಡೆಯೋದು. ದೇವರು ಹೇಳ್ತಾರೆ ಹಣ್ಣು ತಿನ್ನಬೇಡ ಅಂತ, ಸೈತಾನ ಹೇಳ್ತಾನೆ ಹಣ್ಣು ತಿನ್ನು. ಆದರೆ ಹೇಗೆ ಬಂದ? ಒಂದು ಸರ್ಪದ ಮೂಲಕ ಬಂದಿದ್ದು, ಡೈರೆಕ್ಟಾಗಿ ಬಂದಿಲ್ಲ, ಒಂದು ಸರ್ಪದ ಮೂಲಕ. ಯಾಕೆಂದರೆ ಅವನು ಆತ್ಮಿಕ ಜೀವಿ. ನಾವು ಜೀವನ ಮಾಡ್ತಾ ಇರೋವಂಥ ಜಾಗ ಭೂಮಿ, ಇದು ಒಂದು ಶಾರೀರಿಕವಾದ ಒಂದು ಪ್ರಪಂಚ, ಇದು ಶಾರೀರದ ಪ್ರಪಂಚ. ಇವಾಗ ನಾವು ಕಣ್ಣಲ್ಲಿ ನೋಡೋದೆಲ್ಲ ಶಾರೀರಿಕವಾಗಿ ಕಾಣಿಸುವಂಥ, ಕಣ್ಣಿಗೆ ಕಾಣಿಸುವಂಥ ವಿಷಯಗಳು ಇದೆ. ಆದರೆ ಸೈತಾನ ಕಾಣಿಸ್ತಾನೆ ನಮ್ಮ ಕಣ್ಣಿಗೆ? ಇಲ್ಲ.
ಆತ್ಮಿಕ ಜೀವಿ ಅವನು. ಈ ಆತ್ಮಿಕ ಜೀವಿ ಈ ಒಂದು ಪ್ರಪಂಚಕ್ಕೆ ಒಂದು ವಿಷಯ ನಡೆಸಬೇಕು ಅಂತಂದರೆ, ಸೈತಾನ ವಿಷಯದಲ್ಲಿ ಕೆಲವು ವಿಷಯ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಯೇಸು ಕ್ರಿಸ್ತ ಹೇಳ್ತಾರೆ, ಕಳ್ಳನು ಕದುಕೊಳ್ಳುವುದಕ್ಕೂ ಸುಲುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೆ ಬರ್ತಾನೆ ಹೊರತು ಮತ್ತೇನು ಬೇರೆ ಬರೋದಿಲ್ಲ. ಇದೇ ಸೈತಾನನ ಇಂಟೆನ್ಷನ್ನು, ಉದ್ದೇಶ. ನಿಮ್ಮ ಹತ್ರದಿಂದ ಕಿತ್ಕೋಬೇಕು, ನಿಮ್ಮ ಹತ್ರದಿಂದ ನೀವು ಅದ್ಭುತಗಳನ್ನ ಪಡ್ಕೊಳ್ಬಾರ್ದು, ನಿಮ್ಮ ನಂಬಿಕೆ ಕ್ರಿಸ್ತನಲ್ಲಿ ಕಿತ್ಕೋಬೇಕು. ದೇವ್ರ ವಚನ ಹೃದಯದಲ್ಲಿ ಬಿದ್ದಿದ ತಕ್ಷಣ ಅದನ್ನು ಕದ್ಕೋಬೇಕು, ಇದಕ್ಕೆ ಅವನು ಬರೋದು. ಆದರೆ ಡೈರೆಕ್ಟಾಗಿ ಬಂದು ನಿಂತ್ಕೊಂಡು ನಮ್ಮ ಹತ್ರ ವಂಚನೆ ಮಾಡ್ತಾನೆ. ಇವಾಗ ಸೈತಾನನ ಡೈರೆಕ್ಟಾಗಿ ನೋಡ್ತೀರಾ ಅಂತ ಹೇಳಿ ಇಟ್ಕೊಳ್ಳಿ ಒಂದು ಮಾತು ಎಕ್ಸಾಂಪಲ್ಲು. ನೀವು ಅವನು ನೋಡಿದ ತಕ್ಷಣ ಏಸು ಕ್ರಿಸ್ತನ ನಾಮದಲ್ಲಿ ಹೋಗು ಅಂದರೆ ಅವ್ನು ಓಡೋಗಬೇಕು. 1 ಸೆಕೆಂಡ್ ನಿಂತ್ಕೊಳ್ಳೋಕ್ಕಾಗಲ್ಲ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಓಡೋಗ್ಬಿಡ್ತಾನೆ. ನೋಡಿ, ಅವನು ಡೈರೆಕ್ಟಾಗಿ ಬಂದು ನಮ್ಮ ಮುಂದೆ ನಿಂತ್ಕೊಂಡು ನಮ್ಮನ್ನು ಭಯಪಡಿಸೋಕ್ಕಾಗಲ್ಲ. ಯಾಕಂದರೆ ನಾವು ದೇವ್ರ ಮಕ್ಕಳು, ನಮ್ಮಲ್ಲಿ ಬಲ ಇದೆ, ದೇವ್ರು ನಮ್ಮೊಳಗಡೆ ವಾಸ ಮಾಡ್ತಾಯಿದ್ದಾರೆ ಅಂತ ಗೊತ್ತು, ಅದಕ್ಕೆ ಭಯಪಡ್ತಾನೆ ಅವನು. ಆದರೆ ಅವನು ದೇವರ ಮಕ್ಕಳನ್ನ ಅವಳನ್ನು ವಂಚನೆ ಮಾಡೋ ಥರ ಇವಾಗೂ ವಂಚನೆ ಮಾಡ್ತಾಯಿದ್ದಾನೆ. ಹೇಗೆ ಗೊತ್ತಾ? ನಿಮ್ಮ ಮೈಂಡಲ್ಲಿ ದೇವರ ವಚನಕ್ಕೆ ಸಂಶಯ ಹಾಕೋದು. ದೇವರು ಹೇಳ್ತಾರೆ ಇದನ್ನು ಮಾಡು ಅಂತ ಹೇಳ್ತಾರೆ, ಸೈತಾನ ಹೇಳ್ತಾನೆ ಮಾಡಬೇಡ ಅಂತ ಹೇಳ್ತಾನೆ. ದೇವರು ಹೇಳ್ತಾರೆ ಅದನ್ನು ಮಾಡಬೇಡ ಅಂತ ಹೇಳ್ತಾರೆ ಕೆಲವು ವಿಷಯ, ಸೈತಾನ ಹೇಳ್ತಾನೆ ಅದನ್ನೇ ಮಾಡು. ಇದಕ್ಕೂ ಇಸ್ರಾಯೇಲ್ರ ದೊಡ್ಡ ಎಕ್ಸಾಂಪಲು ಬೈಬಲಲ್ಲಿ ನೋಡಿ. ದೇವರು ಹೇಳ್ತಾರೆ, ಒಂದು ಕಾನಾನ್ ದೇಶ ಹತ್ರ ಬಂದಾಗ ಹೋಗಿ ಯುದ್ಧ ಮಾಡಿ ಆ ಒಂದು ಜಾಗನ ಸ್ವತಂತ್ರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇವರೇನು ಹೇಳ್ತಾರೆ, ಇಲ್ಲ ಆಗೋದಿಲ್ಲ, ಅಲ್ಲಿ ದೊಡ್ಡ ದೊಡ್ಡ ಗೋಡೆಗಳಿದ್ದಾವೆ, ಅನಕಿಯರ ಮಕ್ಕಳಿದ್ದಾರೆ, ನಾವೆಲ್ಲ ಏನೂ ಇಲ್ಲ ಅವ್ರ ಮುಂದೆ, ಆಗಲ್ಲ ಹೋಗೋದಕ್ಕೆ ಅಂದರು. ದೇವರು ಹೋಗು ಅಂತ ಹೇಳಾದ್ಮೇಲೆ, ಯುದ್ಧ ಮಾಡು ಅಂತ ಹೇಳಿದ್ಮೇಲೆ ಇವ್ರು ಅದನ್ನು ಆಗಲ್ಲ ಅಂತಂದರು. ಸೊ ಇದನ್ನು ಆಗಲ್ಲ ಅಂತ ಹೇಳಿದ್ದು ಯಾಕೆ ಗೊತ್ತಾ? ಸೈತಾನ ಇದಕ್ಕೋಸ್ಕರ ಸೆಟ್ ಮಾಡಿದ್ದ ಅವ್ರನ್ನ. ಇದನ್ನು ಅನೇಕರು ನಂಬೋದಿಲ್ಲ. ಎಷ್ಟು ಕಾಲ ಅವರು ಅವಿಧೇಯರಾಗ್ತಾಯಿದ್ರು ಅರಣ್ಯದಲ್ಲಿ, ಅಷ್ಟು ಕಾಲ ಸೈತಾನನಿಗೆ ಒಳಗಾಗ್ತಾಯಿದ್ರು. ಇಲ್ಲೊಂದು ಕಡೆ ದೇವರು ಹೇಳೋದನ್ನು ರಿಜೆಕ್ಟ್ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ಸೈತಾನ ಹೇಳೋದನ್ನು ನೀವು ಒಪ್ಕೊತಾ ಇದ್ದೀರಾ, ಸೈತಾನನಿಗೆ ಒಳಗಾಗ್ತಾ ಇದ್ದೀರಾ. ಇನ್ನು ಸೈತಾನನಿಗೆ ಒಳಗಾಗ್ತಾ ಇದ್ದೀರಾ ಅಂತಂದರೆ ಅನೇಕರು ಇದು ನಂಬೋದಿಲ್ಲ. ನೋಡಿ, ಈ ಕಡೆ ದೇವರ ಆಜ್ಞೆಯನ್ನು ಉಲ್ಲಂಘಿಸ್ತಾ ಇದ್ದರೆ, ಇನ್ನೊಂದು ಕಡೆ ನೀವು ದೇವರ ಸೈತಾನ ಹೇಳೋದನ್ನು ಮಾಡ್ತಾಯಿದ್ದೀರಾ ಅಂತ ಹೇಳಿ ಅರ್ಥ. ಅದೇ ತಾನೇ ನಡೆದಿದ್ದು ಆದಿಕಾಂಡದಲ್ಲಿ. ತಿನ್ನಬೇಡ ಅಂತ ಹೇಳಿ ದೇವ್ರು ಹೇಳಿದಾಗ ತಿಂದರು. ಇದು ಸಿಂಪಲ್ಲಾಗೇ ಇರುತ್ತೆ ನೋಡಿ ನೋಡಬೇಕಾದ್ರೆ, ಆದರೆ ಅದಕ್ಕೆ ಬಂದಂಥ ಫಲ ಎಷ್ಟು ಮೋಸವಾಗಿತ್ತು ನೀವೇ ನೋಡಿದ್ದೀರಲ್ವ. ಪಾಪದಲ್ಲಿ ಬಿದ್ದ, ಶಾಪದಲ್ಲಿ ಬಿದ್ದ, ಪಾಪದಿಂದ ಶಾಪ, ಶಾಪದಿಂದ ಸಾವು, ಆ ಒಂದು ಪಾಪದಿಂದ ಬಡತನ, ಕೊರತೆ, ಆ ಒಂದು ಪಾಪದಿಂದ ಶಾರೀರಿಕ ನೋವುಗಳು, ಶಾರೀರದಲ್ಲಿ ಕಾಯಿಲೆಗಳು, ಮತ್ತು ಸೈತಾನ ಲೋಕದಲ್ಲಿ ಮನುಷ್ಯರ ಮೇಲೆ ಆಕ್ಸಿಡೆಂಟ್ಸು, ಪ್ರಾಬ್ಲಮ್ಸು, ಟೈಮಿಗೆ ಮುಂಚೆ ಸಾಯೋದು, ಇದೆಲ್ಲ ಪಾಪದಿಂದ ಬಂದಂಥ ಫಲಗಳು. ಇಷ್ಟು ಸಿಂಪಲ್ ಆಗಿರೋ ವಿಷಯಕ್ಕೆ ಅಷ್ಟು ದೊಡ್ಡ ಶಿಕ್ಷೆನಾ? ದೇವರಿಗೆ ಅವಿಧೇಯರಾಗಿ ನಡಿಬೇಕಾದ್ರೆ ಅದು ಪಾಪ. ಅವ್ರಿಗೆ ಗೊತ್ತಿತ್ತು ಇದು ಮಾಡಬಾರ್ದು ಅಂತ ಹೇಳಿ ಗೊತ್ತಿದ್ದು ಮಾಡಾದ್ಮೇಲೆ ಅದಕ್ಕೇನಂತಾರೆ ಅಂದರೆ ಪಾಪ. ಒಂದು ವೇಳೆ ಇವ್ರಿಗೆ ಗೊತ್ತೇ ಇರಲಿಲ್ಲ ತಿನ್ನಬಾರ್ದು ಅಂತ ಹೇಳಿ ದೇವ್ರು ಹೇಳಿದ್ದು ಅಂತ ಗೊತ್ತಿತ್ತು, ಒಂದು ವೇಳೆ ದೇವ್ರು ಅದನ್ನು ಹೇಳೇ ಇಲ್ಲ ಇವ್ರಿಗೆ ಅಂದರೆ ಅದು ಪಾಪ ಅಲ್ಲ. ದೇವ್ರು ಹೇಳಿದರು ತಿನ್ನಬೇಡ ಅಂತ ಹೇಳಿ, ಸೊ ತಿನ್ನಬೇಡ ಅಂತ ಹೇಳಿ ಇವರು ಗೊತ್ತಿದ್ರೂ ಮತ್ತೆ ಹೋಗಿ ತಿಂದರು ನೋಡಿ, ಅದಕ್ಕೆ ಅದು ಪಾಪ. ದೇವರ ಆಜ್ಞೆಯಲ್ಲಿ ಏನೂ ತಪ್ಪಿಲ್ಲ, ದೇವರ ಆಜ್ಞೆಯಲ್ಲಿ ದೇವರ ವಚನದಲ್ಲಿ ಏನೂ ದೋಷ ಇಲ್ಲ, ಆದರೆ ಅವರದನ್ನು ಮಾಡಿಲ್ಲ. ಸೊ ಅದಕ್ಕೆ ನೋಡಿ ಸೈತಾನ ಡೈಲಿ ಇನ್ಫ್ಲೂಯೆನ್ಸ್ ಮಾಡ್ತಾನೆ. ಏನಕ್ಕೆ ಬೈಬಲ್ ಓದ್ತೀಯ, ಏನಕ್ಕೆ ಆ ಅದ್ಭುತಗಳು ಅಂತ ಬರೆದಿದೆ ಬುಕ್ಕಲ್ಲಿ, ಅವು ಯಾಕೆ ನಡೀತವೆ ನಿನ್ನ ಜೀವನದಲ್ಲಿ? ನೀನೇನು ದೊಡ್ಡಿದಾ? ನೀನೇನ ದೇವ್ರಿಗೋಸ್ಕರ ದೊಡ್ಡ ದೊಡ್ಡ ಕಾರ್ಯಗಳು ಮಾಡಿದ್ಯಾ? ದೇವ್ರಿಗೋಸ್ಕರ ನೀನು ಏನು ಮಾಡಿದ್ಯಾ ನಿನ್ನ ಲೈಫಲ್ಲಿ? ನೀನೇನು ಸ್ಪೆಷಲ್ಲಾ? ನಿನ್ನ ಬಗ್ಗೆ ಏನು ಎಲ್ಲರಿಗೂ ಗೊತ್ತಾ? ನಿನ್ನ ಸಿಗ್ನಿಫಿಕೆನ್ಸ್ ಏನು? ಎಷ್ಟು ಫೇಮಸ್ ಆಗಿದೆಯಾ? ನೀನು ಯಾವ ಫೇಮಸ್ಸು ಅಲ್ಲ, ಏನೂ ಲೆಕ್ಕಕ್ಕಿಲ್ಲ, ನೀನು ಏನೂ ಲೆಕ್ಕಕ್ಕೆ ಬರಲ್ಲ, ನಿನಗೆ ಯಾಕೆ ದೇವರು ಅದ್ಭುತ ಮಾಡ್ತಾರೆ? ಸೊ ಈ ಒಂದು ಥಾಟ್ಸು, ಈ ಒಂದು ಫೀಲಿಂಗ್ಸು ಎಲ್ಲಿಂದ ಬರುತ್ತೆ? ದೇವ್ರು ಹೇಳ್ತಾರಾ ನಿಮಗೆ ನೀನೇನಕ್ಕೂ ಕೆಲಸಕ್ಕೆ ಬರ್ದಿರೋರು?
ನಿನಗೆ ನಾನು ಅದ್ಭುತ ಮಾಡಲ್ಲ ಅಂತ ಹೇಳಿ ದೇವ್ರು ಹೇಳ್ತಾರಾ? ಆದರೆ ಸೈತಾನ ಹೇಳ್ತಾನೆ ಮೈಂಡಲ್ಲಿ, ಮಾಡಲ್ಲ ದೇವ್ರು ನಿಮ್ಗೆ ಅದ್ಭುತ. ಸೊ ಯಾವುದನ್ನು ನಂಬ್ತೀರಾ? ದೇವ್ರು ನನಗೆ ಅದ್ಭುತ ಮಾಡ್ತಾರೆ ಅಂತ ಹೇಳಿ ನಂಬ್ತೀರಾ, ಇಲ್ಲ ದೇವ್ರು ನನಗೆ ಅದ್ಭುತ ಮಾಡಲ್ಲ ಅಂತ ಹೇಳಿ ನಂಬ್ತೀರಾ? ಅದ್ಭುತ ಮಾಡ್ತಾರೆ ಅಂತ ಹೇಳಿ ನಂಬಿದ್ರೆ ನೀವು ದೇವ್ರ ವಚನ ನಂಬ್ದಂಗೆ. ಅದ್ಭುತ ಮಾಡೋದಿಲ್ಲ ಅಂತ ಹೇಳಿ ನಿಮ್ಗೆ ಅದರಲ್ಲಿ ನಂಬಿಕೆ ಇದ್ದರೆ ನೀವು ಸೈತಾನನಿಗೆ ಒಳಗಾಗ್ತಾ ಇದ್ದೀರಾ. ಹಂಗಂತ ಹೇಳಿ ರಕ್ಷಣೆ ಕಳ್ಕೊತಾ ಇದ್ದೀರಾ ಅಂತ ಅಲ್ಲ, ನೀವು ಆಲ್ರೆಡಿ ಯೇಸು ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿದ್ದೀರಾ. ಆದರೆ ಅದ್ಭುತಗಳನ್ನ ಪಡ್ಕೊಳ್ಳೋದಕ್ಕೆ ಕಷ್ಟ. ಈ ಲೋಕದಲ್ಲಿ ಡೊಮಿನಿಯನ್ ಒಂದು ಆಳುವವರಾಗಿರಬೇಕು ದೇವರ ಮಕ್ಕಳು ಸೋತು ಹೋಗಿ ಬಿದ್ದು ಹೋಗಿ ಕಷ್ಟಪಡೋ ಮಕ್ಕಳಾಗಿರಬಾರ್ದು. ಇದಕ್ಕೆ ನಾವು ಟ್ರೈನಿಂಗ್ ತೊಗೋಬೇಕು ದೇವರ ವಚನದಲ್ಲಿ ಡೈಲಿ. ಅದೇ ದೇವರು ಅರಣ್ಯದಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಿದ್ದು. ಓಕೆ, ಇದು ಮಾಡಿ ನೀವು ಗೆಲ್ತೀರಾ, ಇದು ಮಾಡಿ ನೀವು ಚೆನ್ನಾಗಿರ್ತೀರ. ಚಿಕ್ಕ ಚಿಕ್ಕ ಆಜ್ಞೆಗಳೇ ದೇವ್ರು ಕೇಳೋದು. ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ದೇವರ ಬಗ್ಗೆ ವಿಧೇಯರಾಗಿ ನಡೀಬೇಕಾದ್ರೆ ನಾಳೆ ದೊಡ್ಡ ವಿಷಯದಲ್ಲೂ ದೇವರಿಗೆ ವಿಧೇಯರಾಗಿ ನಡೀತೀವಿ. ಸೈತಾನ ನೋಡಿ ನಿಮಗೆ ದೇವರ ವಚನಕ್ಕೆ ವಿರೋಧವಾಗಿ ಮಾತಾಡೋದಕ್ಕೆ ಆ ಒಂದು ಥಾಟ್ಸ್, ಆ ಒಂದು ಆಲೋಚನೆಗಳನ್ನ ಎನ್ಕರೇಜ್ ಮಾಡಬೇಡಿ. ನಿನ್ನ ಕಂಡೀಷನ್ ಹಿಂಗೆ ಇರುತ್ತೆ, ನೀನು ಮುಂದೆ ಉದ್ಧಾರ ಆಗಲ್ಲ, ನೀನು ಯಾವ ಸಾಲನೂ ತೀರಿಸಲ್ಲ, ಇದೇ ಒಂದು ಸಾಲದಲ್ಲಿ ನೀನು ಮುಳುಗೋಗ್ತೀಯಾ, ಇದೇ ಒಂದು ಸಾಲ ಇದೇ ಥರ ಇದ್ದರೆ ಇನ್ನೂ ಜಾಸ್ತಿ ಸಾಲ ಮಾಡ್ತೀಯಾ, ನಿನಗೆ ಅದ್ಭುತ ನಡೆಯಲ್ಲ ಅಂತ ಹೇಳ್ತಾರೆ. ಸೈತಾನ ಹೇಳ್ತಾರೆ ಅಂತ ಹೇಳ್ಬಾರ್ದು, ಹೇಳ್ತಾನೆ. ಓಕೆ, ಈ ರೀತಿ ಹೇಳಬೇಕಾದ್ರೆ ಸೈತಾನನ ಆಲೋಚನೆಗಳು ನಿಮ್ಮ ಮೈಂಡಲ್ಲಿ ಬರಬೇಕಾದ್ರೆ ನೀವು ಅದನ್ನು ರಿಜೆಕ್ಟ್ ಮಾಡೋದು ಕಲ್ತ್ಕೋಬೇಕು. ಬರುತ್ತೆ ಆಲೋಚನೆಗಳು, ಬೇಡ ಅಂದರೂ ಒಂದು ಬರುತ್ತೆ ಮೈಂಡಲ್ಲಿ. ಸೊ ಆಲೋಚನೆ ಬಂದಿದ ತಕ್ಷಣ ಅದನ್ನೇ ಧ್ಯಾನ ಮಾಡಿ ಎನ್ಕರೇಜ್ ಮಾಡಬೇಕಾದ್ರೆ ಅದನ್ನು ನೀವು ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದಕ್ಕೆ ಹೇಳೋದು, ಸೈತಾನನ ಆಲೋಚನೆಗಳನ್ನ, ಸಂಶಯನ ಮೈಂಡಲ್ಲಿ ಬಿಡಬೇಡಿ. ಈ ಒಂದು ಸಂಶಯಗಳು ಬರಬೇಕಾದ್ರೆ ದೇವರು ಹೇಳಿರೋದು ನಾವು ಮಾಡೋದಿಲ್ಲ. ಏನಕ್ಕೆ ಮಾಡಬೇಕು, ಹೆಂಗೂ ನಡೆಯಲ್ಲ ಅದ್ಭುತ ಅಂತ ಹೇಳಿ ಫಿಕ್ಸ್ ಆಗಿಬಿಡ್ತಾರೆ ಮೈಂಡಲ್ಲಿ. ಅದಕ್ಕೆ ಹೇಳೋದು, ಮೈಂಡ್ ರೆಡಿ ಮಾಡ್ಕೊಳ್ಳಿ. ಆತನು ಏನು ಹೇಳ್ತಾನೋ ನಾನು ಮಾಡ್ತೀನಿ, ನನಗೆ ಅದ್ಭುತ ಬೇಕು. ಯಾಕೆಂದರೆ ದೇವರು ಮಾಡೋದಕ್ಕೆ ಶಕ್ತನು. ಸೈತಾನನಿಗೆ ಒಳಗಾಗಬೇಡ್ರಿ, ಸೈತಾನ ನಿಮಗೆ ಮೋಸ ಮಾಡೋದಕ್ಕೆ ಬಿಡಬೇಡ್ರಿ. ಈ ಒಂದು ವಿಷಯದಲ್ಲಿ ಬರೋ ವಾರ ಇನ್ನೂ ಸ್ವಲ್ಪ ಆಳವಾಗಿ ಹೇಳ್ತೀನಿ. ಸೈತಾನ ಯಾವ ರೀತಿ ಮೋಸ ಮಾಡ್ತಾನೆ, ನೀವು ದೇವರ ವಚನ ಮಾಡಬಾರ್ದು ಅಂತ ಹೇಳಿ ಈಗಿನ ಕಾಲದಲ್ಲಿ ಇವಾಗಿರೋ ಒಂದು ಸಿಚುವೇಷನಲ್ಲಿ ಯಾವ ರೀತಿ ಜನ ಮೋಸ ಹೊಂದ್ತಾ ಇದ್ದಾರೆ, ಯಾಕೆ ಅದ್ಭುತಗಳು ಪಡ್ಕೊತಾ ಇಲ್ಲ. ದೇವ್ರಿಗೆ ಇಷ್ಟ ಇದೆ ಮಾಡಬೇಕು ಅದ್ಭುತ ಅಂತ ಹೇಳಿ, ಆದರೆ ವಿಶ್ವಾಸಿಗಳು ಇದನ್ನು ಪಡ್ಕೊತಾ ಇಲ್ಲ, ಯಾಕೆ ಅಂತ ಹೇಳಿ ಬರೋ ವಾರ ಧ್ಯಾನ ಮಾಡೋಣ. ಸೊ ಈ ದಿನ ಇಷ್ಟು ತಿಳ್ಕೊಳ್ಳಿ, ಆತನು ಹೇಳಿದಂತೆ ನಾನು ಮಾಡ್ತೀನಿ. ಅದು ಯಾವ ವಿಷಯದಲ್ಲಾದರೂ ಇರ್ಬೋದು, ಆ ಒಂದು ಮಾಡುವ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾರೆ. ಆತನು ಹೇಳಿದ್ದು ನನಗೆ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಫಿಕ್ಸ್ ಆಗಿ ಬಾರೋ ವಾರ ಈ ವಿಷಯದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಾಗಿ ಧ್ಯಾನ ಮಾಡೋಣ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.